ನಿಮ್ಮ ಸಹಾಯವನ್ನ ಕೇಳಿ ನಿಮ್ಮ ಸಹಾಯಕ್ಕೆ ಬಂದವರು ಒಬ್ಬರೇ ಕೂಡ ಈ ಲೋಕದಲ್ಲಿ ನಿರಾಶರಾಗಿ ಹೋಗಿದ್ದು ಇಲ್ವೇ ಇಲ್ಲ ಅಂತ ಸಂತ ಬರ್ನಾಡ್ರು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಅವ್ರು ಹೇಳ್ತಾರೆ. ಅದು ನಮ್ಗೆ ಆಶ್ಚರ್ಯ ಆಗ್ತದೆ. ಎಂತ ಅವರ ವಿಶ್ವಾಸ, ಭಕ್ತಿ, ಶ್ರದ್ಧೆ ತಾಯಿ ಮರಿಯಮ್ನವ್ರಲ್ಲಿ ಅಂತ ಹೇಳಿದ್ರೆ, ಅದರಿಂದ ನಾವು ಹೇಳ್ತಿರೋದು ಮತ್ತೆ ಮರಿಯಮ್ನವ್ರ ಪ್ರಯತ್ನಕ್ಕೆ ಅವ್ರು ಅದು ಇತಿಮಿತಿನೇ ಇಲ್ಲ ಅಂತ ನಾವು ಹೇಳ್ಬೋದು. ಮತ್ತೆ ಇವರು ಲೂಯಿಸ್ ಮೌಂಟ್ ಫೋರ್ಟ್ ಅವರ ಪುಸ್ತಕ ಓದ್ಬೇಕು. ಬಹಳ ಆಶ್ಚರ್ಯಕರವಾಗಿ ವಿಷಯಗಳನ್ನು ಕೂಡ ಹೇಳ್ತಾರೆ ಅದರಲ್ಲಿ. ಗೊತ್ತೈತಲ್ಲ, ಮಾತೆ ಮರಿಯಮ್ನವರು ಎಷ್ಟು ಪ್ರಭಾವಶಾಲಿ ಅಂತ ಹೇಳಿದ್ರೆ, ಎಷ್ಟು ಅಧಿಕಾರ ದೇವರವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಏನೇ ಮನವಿ ಮಾಡಿದ್ರು ಕೂಡ ದೇವರು ಇಲ್ಲ ಅಂತ ಹೇಳುವುದಿಲ್ಲ ಅಂತ. ಏನೇ ಮರಿಯಮ್ಮ ಕೇಳಿದ್ರು ಕೂಡ ದೇವ್ರು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ, ಅಲ್ಲ, ಇದ್ರ ಲಾಜಿಕ್ ಬಹಳ ಸಿಂಪಲ್ ಲಾಜಿಕ್. ಅರ್ಥ ಆಯ್ತಾ? ಏನಂತ ಹೇಳಿದ್ರೆ, ಈ ಲೋಕದಲ್ಲಿ ತಾಯಿ ಮರಿಯಮ್ಮ ಇರುವ ದಿನಗಳವರೆಗೆ ತಂದೆ ದೇವರು ಮಾತೆ ಮರಿಯಮ್ಮನವರಲ್ಲಿ ಏನೇ ಕೇಳಿದ್ರು ಕೂಡ ತಾಯಿ ಮರಿಯಮ್ಮ ನೋ, ಇಲ್ಲ ಅಂತ ಹೇಳಿಲ್ಲ. ಎಸ್, ನಿಮ್ಮ ಚಿತ್ತದಂತೆ ಆಗಲಿ, ಏನೇ ಇದ್ರು ಕೂಡ ಆಲ್ವೇಸ್ ಮಾತೆ ಮರಿಯಮ್ಮ ಹೇಳಿದ್ ಒಂದೇ, ನಿನ್ನ ಚಿತ್ತ ನೆರವೇರಲಿ, ನಿನ್ನ ಚಿತ್ತದಂತ ಆಗಲಿ, ಈಗೋ ನಿನ್ ಚರಣ ದಾಸಿ ನಾನು, ನಿಮ್ ವಚನದಂತೆ ನನ್ನ ಜೀವಿತದಲ್ಲಿ ಆಗಲಿ ಅಂತ ಎಲ್ಲ ವಿಷಯ ನಂಬಿದ್ರು. ಅದಕ್ಕೆ ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಹೇಳ್ತಿರಂದು, ನಂಬಿ ಧನ್ಯಳಾದೆ ನೀನು, ದೇವರ ವಾರ್ತೆ ನೆರವೇರಿಯೇ ತೀರದೆಂದು ವಿಶ್ವಾಸಿಸ ನೀನು ಭಾಗ್ಯವಂತಳು ನೀನು. ಆದ್ರಿಂದ ದೇವರ ವಾಕ್ಯ ಅದು ಎಷ್ಟೇ ಕಷ್ಟಕರವಾಗಿದ್ರು ಕೂಡ ಮಾತೆ ಮರಿಯಮ್ಮ ದೇವರಿಗೆಲ್ಲ ಸಾಧ್ಯ ಅಂತ ನಂಬಿದ್ರು. ಮತ್ತು ಬರೀ ನಂಬಿದ್ದು ಮಾತ್ರ ಅಲ್ಲ, ಅದನ್ನ ನೆರವೇರಿಸಲು ಫುಲ್ಲು ಸಹಕಾರ ಕೊಟ್ಟರು. ದೇವರ ವಾಕ್ಯ ಈ ಲೋಕದಲ್ಲಿ ನೆರವೇರಲು ಏನೆಲ್ಲ ದೇವ್ರ ಚಿತ್ತ ಆಗ್ಬೇಕು ಭೂಲೋಕದಲ್ಲಿ, ತನ್ನ ಕೈಲಿ ಏನೆಲ್ಲ ಸಾಧ್ಯವಿದೆ ಮಾಡಲು, ಮತ್ತು ತಾನು ಏನೆಲ್ಲ ಆ ವಾಕ್ಯ ನೆರವೇರಲು ಮಾಡಬೇಕು, ಅದೆಲ್ಲ ತಾಯಿ ಮರಿಯಮ್ಮ 100% ಮಾಡಿದ್ದಾರೆ. ಮತ್ತೆ ಏನೇ ದೇವ್ರು ಕೇಳಿದ್ರು ಕೂಡ ಎಸ್ 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 ಅಂತ ಹೇಳಿದ್ದಾರೆ. ಅದಕ್ಕೆ ಸಂತ ಭಕ್ತರು ಹೇಳ್ತಿರೋದು, ಹಾಗಾದ್ರೆ ದೇವರು ಹೇಗೆ ನೋ ಅಂತ ಹೇಳ್ತಾರೆ? ದೇವರಿಗೆ ನೋ ಅಂತ ಹೇಳಿಕೆ ಮನ್ಸು ಬರುತ್ತಾ? ಈಗ ನೀವು ನೀವು ಒಬ್ರು ಏನಕ್ಕೆ, ನಿಮ್ಗೆ ಯಾರೋ ಒಬ್ರು ಬೆಸ್ಟ್ ಫ್ರೆಂಡ್ ಇರ್ಬೋದು, ನಿಮ್ಗೆ ಯಾರೋ ತುಂಬಾ ಬೇಕಾದ ಕ್ಲೋಸ್, ನೀವು ಏನೇ ಕೇಳಿದ್ರು ಇಲ್ಲ ಅಂತ ಹೇಳುದಿಲ್ಲ ಆ ವ್ಯಕ್ತಿ. ಏನು ಕೇಳಿದ್ರು ಕೂಡ ಆ ಬಾಯಲ್ಲಿ ಇಲ್ಲ ಅಂತ ಬರೋದು. ಅಷ್ಟು ನಿಮ್ಮನ್ನು ಇಷ್ಟಪಡ್ತಾರೆ, ಅಷ್ಟು ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ನೀವು ಅವರಿಗೆ ಪಂಚ ಪ್ರಾಣ ಜೀವ ನೀವಂತ ಹೇಳಿದ್ರೆ ಆ ಪ್ರಾಣ ಕೊಡಲು ರೆಡಿ ಇರ್ತಾರೆ. ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಕೊಟ್ಟಿದ್ದಾರೆ ತುಂಬಾ ಜನ, ನಮ್ಗೆ ಗೊತ್ತುಂಟು. ಆ ಪ್ರೀತಿಗಾಗಿ ಪ್ರಾಣ ಕೊಟ್ಟರು ತುಂಬಾ ಜನ ಇದ್ದಾರೆ. ಆ ಪ್ರೀತಿಯಿಂದ ಹುಚ್ಚರಂದ್ರೆ ಅಷ್ಟ ಮಟ್ಟಿಗೆ ಫುಲ್ಲು ಒಬ್ಬರನ್ನ ಇಷ್ಟಪಡ್ತಾ ಇದ್ದಾರಲ್ವಾ. ಹಾಗೆ ಅವ್ರು ಏನೇ ಕೇಳಿದ್ರು ಕೂಡ ನಾವು ಇಲ್ಲ ಅಂತ ಹೇಳುದಿಲ್ಲ, ನೋ ಅಂತ ಹೇಳುದಿಲ್ಲ, ಎಲ್ಲದಕ್ಕೂ ರೆಡಿ. ಆವಾಗ ಅವರು ಒಂದು ವಿಷಯ ಕೇಳುವಾಗ ನಾವು ಇಲ್ಲ ಅಂತ ಹೇಳಕ್ಕೆ ನಮ್ಗೆ ಬಾಯಿ ಬರುತ್ತಾ? ಇಲ್ಲ, ಆಗಲ್ಲ ಅಂತ ಹೇಳಕ್ ಬಾಯಿ ಬರುತ್ತಾ? ನಿಜವಾದ ಪ್ರೀತಿ ಯೇಸಮ್ಮ ಹೇಳ್ತಾರಲ್ಲ, ಪ್ರಾಣ ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಇಲ್ಲ. ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡ್ತಾರಲ್ಲ, ಅದು ಅದ್ಭುತವಾದ ಪ್ರೀತಿ ಅಲ್ವಾ. ಹಾಗಿರುವಾಗ ಮಾತೆ ಮರಿಯಮ್ಮ ದೇವರಿಂದ ಎಂತ ಕಠಿಣ ವಿಷಯ ಕೇಳಿದ್ರು ಕೂಡ ನೋ ಅಂತ ಹೇಳಿಲ್ಲ. ಹಾಗಾದ್ರೆ ದೇವರಿಗೆ ಮನ್ಸು ಬರುತ್ತಾ ಮರಿಯಮ್ಮ ಏನಾದ್ರೂ ಕೇಳಿದ್ರೆ ಇಲ್ಲ ಅಂತ ಹೇಳಿಕ್ಕೆ? ಅದಕ್ಕೋಸ್ಕರ ಮಾತೆ ಮರಿಯಮ್ಮದ ಪ್ರೇಯರ್ ಪವರ್ಫುಲ್ ಆ ಕಾರಣಕ್ಕೋಸ್ಕರ ಹೇಳ್ತಿರೋದು. ಪ್ರೇಯರ್ ನಾವು ಕೂಡ ಪವರ್ಫುಲ್ ಆಗ್ತೀವಿ ಯಾವಾಗ ಅಂತ ಹೇಳಿದ್ರೆ, ದೇವ್ ನಮ್ಮಿಂದ ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳುವಂಗಿಲ್ಲ. ಬಟ್ ನಾವು ಇಲ್ಲ ಅಂತ ಹೇಳ್ತೇವ? ಹೇಳಲ್ವಾ? ಎಷ್ಟು ಸತಿ ನಾವು ಇಲ್ಲ ಅಂದ್ರೆ ದೇವ್ರು ಡೈರೆಕ್ಟ್ ಆಗಿ ಬಂದು ಕೇಳ್ತಾರ ನಮ್ಮ ಹತ್ರ? ದೇವರ ಚಿತ್ತ ಡೈರೆಕ್ಟ್ ಆಗಿ ದೇವ್ರು ಕೇಳ್ತಾರ? ದೇವರ ಚಿತ್ತ ನಮ್ಗೆ ತುಂಬಾ ಸರ್ತಿ ಗೊಂದಲ ಆಗ್ತದೆ, ದೇವರ ಚಿತ್ತ ಹೌದಾ ಅಲ್ವಾ ಅಂತ. ಆ ಮಟ್ಟಿಗೆ ಗೊಂದಲ ಆಗ್ತಾ ಇದೆ. ಆದ್ರಿಂದ ಅಂದ್ರೆ ದೇವರ ಚಿತ್ತ ನೆರವೇರಿಸುವುದಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ಪ್ರಿಯರೇ, ನಾವು ಎಷ್ಟು ಪವಿತ್ರಾತ್ಮರಿಂದ ನಡೆಸಲ್ಪಡೋರಾಗಿರ್ಬೇಕು ಅಂತ ಹೇಳ್ತೀವಿ. ಅಷ್ಟು ದೇವರ ಅನ್ಯೋನ್ಯತೆ, ಫಸ್ಟ್ ಅನ್ಯೋನ್ಯತೆ ಸಾಧಿಸ್ಬೇಕು ನಾವು. ಅಷ್ಟು ಅನ್ಯೋನ್ಯತೆಯಲ್ಲಿದ್ದಾಗ ಮಾತ್ರ ನಾವು ಇಲ್ಲ ಅಂತ ಹೇಳಿದ್ರೆ ನಮಗೆ ಬಹಳ ಗೊಂದಲ ಆಗ್ತಾ ಇದೆ.
ಗೊತ್ತಾಯ್ತಲ್ಲ, ದೇವರ ಚಿತ್ತ ಏನು ಅಂತ ತಿಳ್ಕೊಳ್ಳಿಕ್ಕೆ ನಮ್ಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಅದೇ ತರ ಮಾತೆ ಮರಿಯಮ್ಮ ಕೂಡ ಅವ್ರ ಜೀವಿತದಲ್ಲಿ ದೇವರ ಚಿತ್ತ ಅರಿಯಲು ಭಯಂಕರ ಪೇಚಾಡ್ತಿದ್ರು, ಪ್ರಯತ್ನ ಪಡ್ತಾ ಇದ್ರು ಅವರು. ಯಾಕೆಂದ್ರೆ ಮಾತೆ ಮರಿಯಮ್ಮ ಎಲ್ಲ ಅವರಿಗೆ ಪವಿತ್ರಾತ್ಮ ಹೇಳ್ತಿದ್ರು, ಮಾಡ್ತಿದ್ರು, ನಡೆಸ್ತಿದ್ರು, ಎಲ್ಲ ಹಂಗೇನಿಲ್ಲ. ಗೊತ್ತಾಯ್ತಲ್ಲ. ಬಟ್ ಬಹಳ ತಪ್ಪಾದ ಅಭಿಪ್ರಾಯ ಇಟ್ಕೊಂಡಿದ್ದೀವಿ ನಾವು ತಾಯಿ ಮರಿಯಮ್ಮನವರ ಬಗ್ಗೆ. ಬಹಳ ತಪ್ಪಾದ ಅಭಿಪ್ರಾಯ. ತುಂಬಾ ಜನ ನಾನು ಮಾತಾಡುವಾಗ ನನಗೆ ಗೊತ್ತಾ, ಒಳ್ಳೆ ಕ್ರಿಶ್ಚಿಯನ್ಗಳು ತುಂಬಾ ಪ್ರೇಯರ್ಫುಲ್ ಇದ್ದವರು, ಬಟ್ ಫುಲ್ ಅರ್ಥ ಮಾಡ್ಕೊಳ್ಳಿಕ್ಕೆ ಅಶಕ್ತರಾಗಿದ್ದೇವೆ ತಾಯಿ ಮರಿಯಮ್ಮನವರ ಬಗ್ಗೆ. ನಾವು ತಿಳ್ಕೊಳ್ಳಿ ದೇವ್ರ ತಾಯಿ ಅವ್ರಿಗೆಲ್ಲ ಗೊತ್ತು, ಎಲ್ಲ ತಿಳಿಸಿದ್ದಾರೆ, ಪವಿತ್ರಾತ್ಮ ಎಲ್ಲ ನಡೆಸ್ತಾರೆ ಅಂತ. ಇಲ್ಲ, ಆ ಥರ ಅಲ್ವೇ ಅಲ್ಲ. ಗೊತ್ತಾಯ್ತಲ್ಲ. ಅವ್ರು ನಮ್ ತರಾನೇ ಇದ್ದು ಬಹಳ ನೋಡಿ, ನಮ್ ತರಾನೇ ಇದ್ದು ಇಬ್ರಿಯದಲ್ಲಿ ಹೇಳುವುದಿಲ್ಲ, ಸಂಕಟ ಶೋಧನೆಗಳಿಗಾದ್ರು ಏಸು ದೇವರಲ್ವಾ, ಸಂಕಟ ಯಾಕೆ ಶೋಧನೆ ಒಳಗಾಗ್ಬೇಕು? ಬಹಳ ಅವ್ರು ಯಾಕೆ ಅಷ್ಟು ಕಣ್ಣೀರಿಡ್ತಾ ಉಚ್ಚ ಸ್ವರದಿಂದ ಯಾಕೆ ಪ್ರೇಯರ್ ಮಾಡ್ಬೇಕು? ಅವರು ಯೇಸು ಕ್ರಿಸ್ತರೇ ದೇವರಲ್ವಾ ಅವರು. ಬಟ್ ನಮ್ ತರಾನೇ ಯೇಸು ಆಗಿದ್ರಲ್ವಾ. ನಮ್ ತರಾನೇ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ಆಗಿರುವಾಗ ಮಾತೆ ಮರಿಯಮ್ಮ ಎಲ್ಲ ವಿಷಯ ನಮ್ ತರಾನೇ ಆಗಿದ್ರಲ್ವಾ. ನಮ್ಮೆಲ್ಲ ಬಲಹೀನತೆ ಏನುಂಟು ನಮಗೆ, ಅದು ಯೇಸುಗಿತ್ತು, ತಾಯಿ ಮರಿಯಮ್ಮನವ್ರಿಗಿತ್ತು. ಎಲ್ಲ ಬಲಹೀನತೆ ಮನುಷ್ಯರಾದ್ಮೇಲೆ ಇರ್ಲೇಬೇಕಲ್ವಾ. ಅದನ್ನ ನಾವು ಮರಿತೇವೆ. ಇಲ್ಲ, ಅವ್ರು ಸ್ಪೆಷಲ್ ವ್ಯಕ್ತಿ, ಅವ್ರು ವಿಶೇಷವಾದಂತ ವ್ಯಕ್ತಿ, ಜನರವರು. ಅಲ್ಲೇ ನಾವು ಏನ್ ಮಾಡ್ತೀವಿ, ಅರ್ಧ ನಮ್ಮನ್ನ ದೇವರ ವಾಕ್ಯನ ಅಲ್ಲೇ ನಾವು ಕಾರಣ ಕೊಟ್ಟಂಗೆ ಆಗುತ್ತೆ. ಯಾಕೆ ದೇವರ ವಾಕ್ಯನ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಲ್ಲೇ ಅರ್ಧ ನೆಪ ಹೇಳದಂಗೆ ಆಯ್ತು ನಾವು. ಅವರು ವಿಶೇಷ ವ್ಯಕ್ತಿ, ಸ್ಪೆಷಲ್ ವ್ಯಕ್ತಿ, ನಮ್ ಕೈಲಿ ಆಗಲ್ಲ. ಅವ್ರ ಕೈಲಿ ಆಗುತ್ತೆ, ಅವ್ರು ಸ್ಪೆಷಲ್ ವ್ಯಕ್ತಿ ಅಂತ. ಇಲ್ಲ ರೀ, ನಥಿಂಗ್ ಸ್ಪೆಷಲ್. ಏಸಾಮಿ ಏನು ಸ್ಪೆಷಲ್ ಈ ಲೋಕದಲ್ಲಿ? ಹೆಂಗ್ ಬಂದ್ರು? ನರಮಾನವರಿಗೆ ಸರ್ರಿ ಸಮಾನರಾದ್ರು. ಬಟ್ ನಮ್ಗಿಂತ ಕೆಳಗನೆ ಅಂತ ಹೇಳ್ಬೇಕು, ಕಡಿಮೆನೆ ಅಂತ ಹೇಳ್ಬೇಕು. ಯಾಕೆಂದ್ರೆ ಅವರು ಈ ಲೋಕದಲ್ಲಿ ಒಂದು ಗುಲಾಮನಿಗೆ ಸರಿಯಾಗಿ ಬಂದ್ರು, ಸೇವಕನಿಗೆ ಸರಿಯಾಗಿ ಬಂದ್ರು. ನಮ್ಗಿಂತ ಇನ್ನು ಡೌನ್ ಅಂತ ಹೇಳ್ಬೇಕು. ಹಾಗೆ ಮಾತೆ ಮರಿಯಮ್ಮ ಕೂಡ ಎಲ್ಲ ಬಲಹೀನತೆ ಇದ್ದ ವ್ಯಕ್ತಿಗಳ ತರನೇ ಅವರು ಕೂಡ ಒಂದು ಸಾಮಾನ್ಯ ಒಂದು ವ್ಯಕ್ತಿ ಆಗಿದ್ರಲ್ವಾ. ಅದಕ್ಕೆ ನಾ ಹೇಳ್ತಿರೋದು. ಬಟ್ ಮಾತೆ ಮರಿಯಮ್ಮ ತುಂಬಾ ಪ್ರೇಯರಲ್ಲಿದ್ರು, ದೇವರ ಧ್ಯಾನದಲ್ಲಿದ್ರು, ದೇವರ ಚಿತ್ತ ಸದಾ ಹುಡುಕ್ತಾ ಇದ್ರು, ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ರು. ಅದು ನಾವು ಫಸ್ಟ್ ಮಾಡ್ಬೇಕಾಗಿದೆ. ಗೊತ್ತಾಯ್ತಲ್ಲ. ಈಗ ಉದಾಹರಣೆಗೆ ನೋಡಿ, ಎಷ್ಟೋ ವಿಷಯಗಳು ಅವ್ರಿಗೆ ಅರ್ಥ ಆಗ್ಲಿಲ್ಲ, ಅರ್ಥ ಆಗಿದೆಯಾ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಇದು ಹೇಗೆ ಸಾಧ್ಯ? ನಾನು ಯಾವ ಪುರುಷನ ಅರ್ಥ ಇಲ್ವಲ್ಲ, ಇದು ಹೇಗೆ ನನ್ನ ಜೀವಿತದಲ್ಲಿ ಸಾಧ್ಯ ಅಂತ ನೋಡಿ, ಅಲ್ಲೇ ಎಷ್ಟು ಗೊಂದಲಕ್ಕೊಳಗಾಗಿದ್ದಾನೆ ಮಾತೆ ಮರಿಯಮ್ಮ. ದೇವರ ಚಿತ್ತ ಹೌದು, ಬಟ್ ಹೇಗೆ ಇದನ್ನ ನಾನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಗೊಂದಲ ಎಷ್ಟು ಅವ್ರ ಜೀವನದಲ್ಲಿತ್ತು. ಆಮೇಲೆ ಏಸು ಕಳೆದು ಹೋದಾಗ, ಮಗನೇ ಯಾಕೆ ಈ ತರ ಮಾಡಿದೆ ಮಗನೇ, ನಾವು ನಿನ್ ತಂದೆ ನಾನು ಎಷ್ಟು ಕಳವಳ ಪಟ್ಟು ನಾವು ಹುಡ್ಕಾಡಿದ್ವಿ ಮಗನೇ, ಏನಾಯ್ತು ಮಗನೇ ಅಂತ. ಅಮ್ಮ ಯಾಕೆ ಹುಡುಕಿದೆ? ಏಸಮ್ಕೆ ಯಾಕೆ ಹುಡುಕಿದೆ? ನನ್ನ ತಂದೆ ಆಲ್ದಲ್ಲಿ ಇರ್ಬೇಕು, ಅವರ ಸೇವೆ ಮುಂದುವರಿಸ್ಬೇಕು, ನಿಂಗೆ ಗೊತ್ತಿಲ್ಲದೆ ಹೋಯ್ತೆ ಅಮ್ಮ. ಅರೆ ಮರಿಯಮ್ಮನರಿಗೆ ಅದನ್ನ ಅರ್ಥ ಆಗಿಲ್ಲ. ಏನು ಹೇಳ್ತಾ ಇದ್ದ ನನ್ನ ಮಗ? ಬರೀ 12 ವರ್ಷದ ಹುಡುಗ ಇವನು, ಏನ್ ಹೇಳ್ತಾ ಇದ್ದಾನೆ? ಸರಿ ಮಗನೇ ಹೋಗೋಣ ಮನೆಗೆ. ಆಮೇಲೆ ಬೈಬಲ್ ಹೇಳ್ತಾ ಇದೆ, ಯೇಸು ಹೇಳಿದ್ದು ತಂದೆ ತಾಯಿಗಳಿಗೆ ಅರ್ಥವಾಗ್ಲಿ ಅಂತ. ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಉಂಟು, ವಚನ 50, 51, 52. ಅರ್ಥ ಆಗ್ಲಿಲ್ಲ ಅಂತ ಉಂಟು. ಹಾಗಾದ್ರೆ ಅರ್ಥ ಆಗ್ಲಿಲ್ಲ ಅಂತ ಮಾತೆ ಮರಿಯಮ್ಮ ಸುಮ್ಮನೆ ಬಿಟ್ರ? ಹೃದಯದಲ್ಲಿಟ್ಟು ಧ್ಯಾನ ಮಾಡಿ ಪ್ರೇಯರ್ ಮಾಡ್ತಾ ಇದ್ರು ಮಾತೆ ಮರಿಯಮ್ಮ. ಅದರಿಂದ ದೇವರ ಚಿತ್ತ ಏನು ದೇವದೂತ ಡೈರೆಕ್ಟ್ ಆಗಿ ಬಂದು ಹಿಂಗ್ ಮಾಡಿ ಅಂತ ಹೇಳ್ದಂಗೆ ಹಾಗೆ ಅಲ್ಲ. ಕೆಲವು ಸತಿ ಪ್ರೇಯರಲ್ಲಿ ಕಂಡ್ಕೋಬೇಕು. ಏನೋ ವಾಣಿ ಕೇಳಿಸ್ತಾ ಇದೆ, ನಮಗೂ ಕೇಳಿಸ್ತಾ ಇದೆ, ನಾವು ಡೌಟ್ ಮಾಡಲ್ವಾ ದೇವರ ವಾಕ್ಯದ ವಾಣಿನ ಸೈತಾನನ ವಾಣಿನ ಅಂತ? ಈಗ ಪೇತ್ರನೇ ಹೇಳಿದ, ಒಂದ್ಸತಿ ಏನ್ ಹೇಳ್ದ ಅವನು, ಅಭಿಷಕ್ತ ಲೋಕೋದ್ಧಾರಕ ನೀವೇ ಅಂತ ಹೇಳಿದ. ಕರೆಕ್ಟ್ ಆಗಿ ಹೇಳಿದೆ ನೀನು, ಏನ್ ಗೊಂದಲ ಆಗ್ಲಿಲ್ಲ ನಿನಗೆ? ಯಾಕೆಂದ್ರೆ ಯೇಸು ಮನುಷ್ಯರಾಗಿ ಬಂದವ್ರನ್ನ ನೀವು ಅಭಿಷಿಕ್ತ ಲೋಕೋದ್ಧಾರಕ ಯಾಕೆಂದ್ರೆ ಯಾವ ಯಹೂದ್ಯರು ಅಕ್ಸೆಪ್ಟ್ ಮಾಡ್ಲಿಲ್ಲ, ಯಾವ ಯಾಜಕರು ಕೂಡ, ಯಾವ ಫರಿಸಾಯರು ಯೇಸನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ, ಸ್ವೀಕಾರ ಮಾಡಿಲ್ಲ. ಮತ್ತೆ ಒಬ್ಬ ಮೀನಡಿಯವನಿಗೆ, ಅವನೇನು ದೈವಶಾಸ್ತ್ರ ಓದಿದ್ದಾನ, ಅವನು ಒಂದು ಧರ್ಮ ಪಂಡಿತನ, ಅವನು ಏನಿಲ್ಲ, ಮೀನಡಿಯೋ ಮನುಷ್ಯ, ಅವನು ಹೇಳ್ತಾನೆ ಅಭಿಷಿಕ್ತ ಲೋಕೋದ್ಧಾರಕ ಬರಬೇಕಾದ ಮೆಸ್ಸಿ ಅಂತ ಹೇಳುವಾಗ ಆಶ್ಚರ್ಯಕರ ವಿಷಯ ಇದು. ಅವಾಗ ಹೆಸರು ಮಾಡ್ತಾರೆ, ಇದನ್ನ ಪ್ರಕಟಪಡಿಸಿದ್ದು ತಂದೆಯಾದ ದೇವರು ಅಂತ ಹೆಸರು ಹೇಳ್ತಾರಲ್ವಾ. ಆಮೇಲೆ ಇನ್ನು ಮತ್ತೊಂದು ಕಡೆ ಏಸ ಹೇಳ್ತಾರೆ, ನನ್ನನ್ನ ಜೆರುಸಲೇಮಿಗೆ ಹೋಗ್ತೇವೆ, ಹಿಡಿದು ಒಪ್ಪಿಸ್ತಾರೆ, ನಾನು ಬಿಡ್ತಾರೆ ಅಂತ ಹೇಳುವಾಗ ಪೇತ್ರ ಹೇಳಿದ,
ಯೇಸುವೆ ನಿಮ್ಗೆ ಆಗ್ಬಾರ್ದು, ಇದು ಆಗ್ಲಿಕ್ಕೆ ನಾವು ಬಿಡಲ್ಲ. ಆಗ ಯೇಸು ಹೇಳ್ತಾರೆ, ನನ್ ಸೈತಾನನೇ ಗೆಟ್ ಔಟ್, ತೊಲಗಿಲಿಂದ ಅಂತ ಹೇಳಿದ್ರು. ಸೈತಾನನೇ ತೊಲೆ. ನೋಡಿ, ದೇವರ ಚಿತ್ತ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ ಪೇತ್ರ, ಅಭಿಷಕ್ತ ಲೋಕೋದ್ಧಾರಕ ಮೆಸ್ಸಿಯ ಅಂತ. ಬಟ್ ಇಲ್ಲಿ ಯಾಕೆ ಆತ್ಮ ಕಾರ್ಯ ಮಾಡಲಿಲ್ಲ? ಯಾಕೆ ಸೈತಾನನ ಆತ್ಮ ಕಾರ್ಯ ಮಾಡ್ತೋ? ಅವಕಾಶ ಕೊಟ್ಟೆ. ಅದಕ್ಕೆ ಯೇಸು ಹೇಳ್ತಾರೆ, ಸೈತಾನನಿಗೆ ಯಾಕೆ ಅವಕಾಶ ಕೊಟ್ಟೆ ನೀನು? ಪುರೇ ಅಂತ ಗೊಂದಲ ಅಂದ್ರೆ ಅದೊಂದು ಎಲ್ರಿಗಿರುವಂತ ಗೊಂದಲ. ಅದು ಏನಂತ ಹೇಳಿದ್ರೆ, ದೇವರ ಚಿತ್ತ ಏನ್ ನಮ್ಮ ಜೀವಿತದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಯಾಕೆಂದ್ರೆ ನೋಡಿ, ಯೇಸು ಮೇಲಿನ ಅಭಿಮಾನ ಮತ್ತು ಪ್ರೀತಿ ನಾವು ಇರೋದು ಯಾಕೆ? ಯೇಸುಗೆ ಇಂಥ ಕಷ್ಟಗಳ ತೊಂದರೆಗಳು ಬರೋದಾದ್ರೆ ನಾವು ಇರೋದು ಯಾಕೆ? ಯೇಸು ನಾವು ಇರೋ ತನಕ ಆಕ್ಚುಲಿ ಅದು ಬಹಳ ಒಳ್ಳೆ ಐಡಿಯಾ. ಅದು ಪೇತ್ರ ಹೇಳಿದ್ದು, ನಾವು ಬಿಡೋದಿಲ್ಲ, ಈ ತರ ಆಗ್ಲಿಕ್ಕೆ ನಿಮ್ಗೆ ಬಿಡಲ್ಲ. ಅವ್ರು ಯಾರು ಒಪ್ಪಿಸೋರು ನಿಮ್ಮ ಅನ್ಯರ ಕೈಗೆ? ನಾವಿರೋ ತನಕ ಬಿಡಲ್ಲ. ಅದೇ ಗೆಸೆನ ತೋಪಿನಲ್ಲಿ ಪೇತ್ರ ಎಷ್ಟು ಹೋರಾಡಿದ. ಪೇತ್ರನಿಗೆ ಗೊತ್ತಿತ್ತು, ಆ ಸೈನ್ಯದ ಮುಂದೆ ಇವನ್ ಪೇತ್ರ ಹೋರಾಡಿದಲ್ವಾ, ಖಡ್ಗ ತಕೊಂಡು ಇರಿದ. ಈಗ ನೋಡಿ, ಒಬ್ಬನಿಗೆ, ದೇವರ ಸೇವಕರಿಗೆ ಅಥವಾ ಇವರಿಗೆ ಸರ್ಕಾರದ ಸೇವಕನಿಗೆ ನಾವು ಅಟ್ಯಾಕ್ ಮಾಡಿದ್ರೆ ಹೆಂಗಾಗತ್ತೆ? ಡ್ಯೂಟಿಲಿರುವಂತ ಒಬ್ಬ ಕರ್ತವ್ಯದಲ್ಲಿರುವಂತ ಒಬ್ಬ ಸರ್ಕಾರಿ ನೌಕರಿಗೆ ಅಟ್ಯಾಕ್ ಮಾಡಿದ್ರೆ ಸರ್ಕಾರ ಬಿಡುತ್ತಾ? ಹಾಗಾದ್ರೆ ಇಲ್ಲಿ ಕರ್ತವ್ಯ ನಿರತರಾಗಿದ್ದವರು, ಆ ಯಾಜಕರು ಮತ್ತು ಇಸ್ರಾಯೇಲ್ ಅಧಿಕಾರದಿಂದ ಇವನ್ನ ಕಳಿಸಿದ್ದಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಿ ಬಿಡ್ತಾರ? ಪೇತ್ರನ ಜೀವ ಹೋಗೋದು ಖಂಡಿತ. ಪೇತ್ರ ಹೇಳಿದ್ದನ್ನು ಮಾಡಿದ್ದಾನೆ ಅಲ್ಲಿ, ಗೊತ್ತೈತಲ್ಲ. ಆಮೇಲೆ ಏ ಸಮಯನೇ ಬಿಟ್ಟಿಲ್ಲ, ಪೇತ್ರ ನಿನ್ ಕಡ್ಗ ಒಳಗಾಕು, ಸೈಲೆಂಟ್ ಆಗಿರೋದು. ಸೈಲೆಂಟ್ ಆಗಿದ್ಮೇಲೆ ಪೇತ್ರ ಏನ್ ಮಾಡ್ತಾನೆ ಹೇಳ್ರಿ ಪಾಪ? ಅಲ್ಲಿ ವಿಧೇಯನಾದ ಪೇತ್ರ, ವಿಧೇಯನಾದ ಅಲ್ಲಿ, ಗೊತ್ತೈತಲ್ಲ. ಅದರಿಂದ ಪೇತ್ರ ಹೇಳಿದ್ ಕರೆಕ್ಟ್. ಯೇಸು ಇದು ನಿಮ್ಗೆ ಆಗ್ಬಾರ್ದು, ನಾವು ಬಿಡಲ್ಲ. ಅದ್ ಯಾರು ಬರ್ತಾರೆ ನೋಡೋಣ, ನಾನು ನೋಡ್ಕೋತೀನಿ, ನಾನು ನನ್ನ ಜೀವ ಪ್ರಾಣ ಇರುವ ತನಕ ನಿಮ್ಮನ್ನ ಒಪ್ಸಕ್ಕೆ ನಾನು ಬಿಡಲ್ಲ ಅಂತ ಅದನ್ನೇ ತೋರಿಸಿದ್ದಾನೆ. ಗೆಸೆಮನೆ ತೋಪಿನಲ್ಲಿ ಪೇತ್ರ ಫೈಟ್ ಮಾಡಿದ್ದಾನೆ. ಬಟ್ ಏಸಾಮ್ ಹೇಳಿದ್ರೆ ಸೈಲೆಂಟ್ ಆಗಿರೋ ಅಂತ ಹೇಳೋದಕ್ಕೆ ಅಲ್ಲಿ ಪೇತ್ರ ಫುಲ್ ಬಿದ್ದೋಗ್ಬಿಟ್ಟ. ಯೇಸುವೆ, ನನ್ ಏನ್ ಮಾಡ್ಲಿ? ನಿಮ್ಗೆ ಆಗುತ್ತಿರೋದು ನಮ್ ಕಣ್ ಮುಂದೆ ನೋಡ್ತಾ ಇದ್ದೀನಿ, ನನ್ ಸೈಲೆಂಟ್ ಆಗಿರೋ ಅಂತ ಹೇಳ್ತೀರಲ್ಲ ಯೇಸುವೆ. ನೋಡಿ, ದಾವಿದ್ ರಾಜ ನೋಡಿ, ದಾವಿದ್ ರಾಜ ಅವನ ಮಗನೇ ಉಲ್ಟಾ ಹೊಡಿತಾನೆ. ಯಾರು? ಅಬ್ಸಲೋಮ ಉಲ್ಟಾ ಹೊಡಿಬೇಕಾದ್ರೆ ದಾವಿದ್ ರಾಜ ಕಾಡಿಗೆ ಓಡ್ತಾನೆ. ಕಾಡಿಗೆ ಇಲ್ದಿದ್ರೆ ದಾವಿದ್ ರಾಜ ಮತ್ತು ಎಲ್ಲ ಪರಿವಾರದ ಪ್ರಾಣ ಹೋಗ್ತಿತ್ತು. ಅದಕ್ಕೆ ಪರಿವಾರ ಯಾರೆಲ್ಲ ಜೊತೆ ಇದ್ದಾರೆ ತಗೊಂಡೋಗಿ ಕಾಡಿಗೆ ಓಡ್ತಿರ್ಬೇಕಾದ್ರೆ ಅಲ್ಲಿ ಶಿಮ್ಮಿ ಅಂತ ಇದ್ದವನು ಸಮಾನಾಂತರವಾಗಿ ಅವನು ಕೂಡ ಇವ್ರ ಜೊತೆ ಓಡ್ತಾ ಇರ್ತಾನೆ, ಇವ್ರ ಜೊತೆ ಕಾಡಲ್ಲಿ. ಮತ್ತೆ ದಾವಿದ್ ರಾಜನ ಮೇಲೆ, ಇವರ ಪರಿವಾರದ ಮೇಲೆ ಅವನು ಕಲ್ಲು ಮರಳು ಎಸೆಯುತ್ತ ಹೇಳ್ತಾನೆ, ಏಯ್ ನಿನಗೆ ದೇವ್ರು ಮುಯ್ ತೀರ್ಸಿದ್ದಾರೆ, ಹೋಗು ಹೋಗು, ಮುಯ್ ತೀರ್ಸಿದ್ದಾರೆ ನಿನಗೆ, ಚೆನ್ನಾಗಿ ಆಯ್ತು ಅಂತ ಬೈತಾ ಇರ್ತಾನೆ, ಶಾಪ ಆಗ್ತಾ ಇರ್ತಾನೆ ಅವನಿಗೆ, ದಾವಿದ ರಾಜನಿಗೆ. ಯಾರು? ಶಿಮ್ ಎಂಬವನು. ಆವಾಗ ದಾವಿದನ ಇವನು ಸೇನಾಧಿಪತಿ ಅಭಿಷೇಕ್ ಅವನು ಹೇಳ್ತಾನೆ, ಈ ಸತ್ತ ನಾಯಿ ನನ್ನ ಪ್ರಭುವಿಗೆ, ನನ್ನ ಒಡೆಯನಿಗೆ ಈ ತರ ಬೈತಾ ಇದೆಯಲ್ಲ. ರಕ್ತ ಕುದೀತಾ ಇದೆ. ಯಾರಿಗೆ? ದಾವಿದನ ಸೇವಕರಿಗೆ. ನಮ್ಮ ಒಡೆಯರಿಗೆ ಈ ತರ ಬೈತಿದ್ದಾರೆ. ಅವನ್ ನನಗೆ ಅನುಮತಿ ಕೊಟ್ರೆ ಅವನ ಕುತ್ತಿಗೆನ ಇಸುಕಿ ಕೊಂದು ಅವನ್ನ ಚಚ್ಚಿ ಬಿಡ್ತೇನೆ. ದಾವಿದ ರಾಜ ಎಲ್ಲ, ಇಲ್ಲ ಬಿಡು, ಇಲ್ಲ, ಏನು ಇಷ್ಟು ಇನ್ಸಲ್ಟ್ ಮಾಡ್ತೀವಿ, ಅವಮಾನ ಮಾಡ್ತೀವಿ ನಮ್ಮ ರಾಜನಿಗೆ, ನಮ್ಮ ಪ್ರಭುವಿಗೆ, ನಮ್ ಕೈಲಿ ತಡೆಯಕ್ ಆಗ್ತಿಲ್ಲ, ನಮ್ಮ ರಕ್ತ ಕುದೀತಾ ಇದೆ, ಅವನನ್ನ ಇಲ್ಲ ಅಂತ, ಹುಟ್ಟೆ ಇಲ್ಲ ಅಂತ ಮಾಡಿ ಹಾಕ್ತೀನಿ, ಒಂದು ಪರ್ಮಿಷನ್ ಕೊಡಿ. ನೋ, ಇಲ್ಲ, ಪರ್ಮಿಷನ್ ಇಲ್ಲ. ಸೈಲೆಂಟ್ ಆಗ್ಬಿಟ್ರು. ಆ ಸಂಕಟ ಅಲ್ಲಿ ನೋಡಿದ್ರೆ ಅವನನ್ನ ಸಾಯಿಸ್ಬಿಡೋಣ, ನಮ್ದು ಒಡೆಯನಿಗೆ ಈ ತರ ಎಲ್ಲ ಹೇಳ್ತಿದ್ದಾರಲ್ಲ ಅಂತ. ಬಟ್ ಇಲ್ಲಿ ನಮ್ಮ ಒಡೆಯರು ಹೇಳ್ತಿದ್ದಾರೆ ಸುಮ್ನಿರಿ ಅಂತ. ಎಷ್ಟು ಸಂಕಟ ಆಗುತ್ತೆ ಅಲ್ವಾ ಅವಾಗ. ಕೆಲವು ಸತಿ ಅನ್ನಿಸ್ಬಹುದು, ನಾವು ಯಾರ ಚಿತ್ತ ನೆರವೇರಿಸ್ಬೇಕು, ದಾವಿರಾಜ್ ಏನೇ ಹೇಳಲಿ, ಬಟ್ ನನ್ಗೆ ಸಾಯಿಸಕ್ ಆಗಲ್ಲ, ಕೊಂದು ಬಿಡುವುದೇ ಅಂತ ಹೇಳ್ಕೊಂಡು. ಈಗ ಇವನಿಗೆ ಹೇಳಿದ್ರಲ್ಲ, ಓಕೆ, ಅಬ್ಸಲಮ ದಾವಿದ ರಾಜ ಉಲ್ಟಾ ಹೊಡೆದಾಗ ಆ ಸೈನಿಕರಿಗೆ ಹೇಳಿದ, ಅವನಿಗೆ ಏನಾಗದಂತೆ ನೋಡ್ಕೊಳ್ಳಿ ಅಂತ, ಏನಾಗದಂತೆ ನೋಡ್ಕೊಳ್ಳಿ ಅಂತ ಹೇಳಿದ್ರೆ, ಈಗ ರಾಜನ ಪ್ರಾಣ ಹೋಗುತ್ತೆ, ಹೋಗುತ್ತೆ, ಹಾಗಾದ್ರೆ ಅವನ್ ಸುಮ್ನೆ ಬಿಡ್ತಾನ? ನಮ್ಮ ಪರಿವಾರದನ್ನೆಲ್ಲ ಕೊಂದಾಕ್ಬಿಡ್ತಾನೆ.
ಬಟ್ ದಾವಿದ ರಾಜನ ಕೊಂದಾಕ್ತಾನೆ, ಆಮೆಲ್ಲ ಕೊಂದಾಕ್ಬಿಡ್ತಾನೆ, ನನ್ನ ಸುಮ್ಮನೆ ಬಿಟ್ರೆ. ಅದಕ್ಕೆ ಒಬ್ಬ ಸೈನಿಕ ಅಫ್ಸಲನ್ನು ಕೊಂದೇ ಬಿಟ್ಟ. ಪ್ರಿಯರೇ, ನೀವು ಇಲ್ಲಿ ಆರ್ಡರ್ ಇರ್ತವೆ, ಬಟ್ ಯಾವ್ದು ಪಾಲಿಸ್ಬೇಕು ಯಾವ್ದು ಬಿಡ್ಬೇಕು ಎಷ್ಟು ಗೊಂದಲ ಅಲ್ವಾ ನಮಗೆ. ಇಲ್ಲಿ ಆರ್ಡರ್ ಇರ್ತದೆ, ಮಾಡಬಾರ್ದು, ವಿಧೇಯತೆ ಉಂಟು ನಮಗೆ, ಯಾವ್ದು ಮಾಡ್ಬೇಕು ಬಿಡ್ಬೇಕು, ಈ ತೀರ್ಮಾನ ಹೆಂಗ್ ಮಾಡೋದು, ಇಂಥದ್ದೆಲ್ಲ ತುಂಬಾ ಉಂಟು ಬೈಬಲ್. ನಾನು ಕೆಲವು ಉದಾಹರಣೆ ನಿಮ್ಗೆ ಕೊಟ್ಟೆ ನಿಮ್ ಮುಂದೆ. ಅಲ್ಲಿ ಆಜ್ಞೆ ಕೂಡ ಇರ್ತದೆ, ಬಟ್ ಯಾವ ಆಜ್ಞೆ, ಈಗ ಇವರಿಗೆ ಶಿಷ್ಯರಿಗೆ ಕೂಡ ಆಮೇಲೆ ಪವಿತ್ರಾತ್ಮ ಬಂದ ಮೇಲೆ ಎಷ್ಟು ಅವರಿಗೆ ಜ್ಞಾನೋದಯ ಆಯ್ತು ಗೊತ್ತಾ. ಈ ಮಹಾಯಾಜಕರು, ಫರಿಸಾಯರು ಮತ್ತೆ ಅಧಿಕಾರಿಗಳು ಮಾತಾಡಬಾರ್ದು ಯೇಸು ನಾಮದಲ್ಲಿ ಅಂತ ಆರ್ಡರ್ ಮಾಡಿದ್ರು. ಆಜ್ಞೆ ಪಾಲಿಸ್ಬೇಕಾ ಬೇಡವಾ, ಪಾಲಿಸ್ಬೇಕಾ, ನೋಡಿ ಎಷ್ಟು ಗೊಂದಲ ಆಗ್ತದೆ ಅಂತ ಹೇಳಿದ್ರೆ. ಪೇತ್ರ ಕೇಳಿ ಬಿಟ್ಟ. ನೋಡಿ, ನಾವು ನಿಜವಾಗ್ಲೂ ನೀವು ನಮ್ ಯಾಜಕರು, ಅದು ಯೇಸು 23ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಮತ್ತೆ 20ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನೋಡಿ ಇವ್ರು ದೇವಸ್ಥಾನದಲ್ಲಿ ಇರ್ತಾರೆ, ಮಹಾಯಾಜಕರು ಫರಿಸಾಯರು, ಯಾರು ಮಹಾಯಾಜಕರೆಲ್ಲ ಕೆಲವು ದೇವರ ಸ್ಥಾನದಲ್ಲಿ ಇರ್ತಾರೆ, ಅವರು ಮೋಶೆ ಸ್ಥಾನದಲ್ಲಿ, ಹೇಳಿದನ್ನ ಮಾಡ್ರಿ. ಹಾಗಾದ್ರೆ ಯೇಸ್ವಾಮಿನೇ ಹೇಳಿದ್ದಾರೆ, ಮಹಾಯಾಜಕರು ಅವರೆಲ್ಲ ದೇವರ ಮೋಶೆ ಸ್ಥಾನದಲ್ಲಿದ್ದಾರೆ, ಹೇಳಿದ್ದನ್ನ ಮಾಡ್ರಿ ಅಂತ. ಬಟ್ ಇಲ್ಲಿ ಹೇಳ್ತಾರೆ ಯೇಸು ಬಗ್ಗೆ ಬೋಧನೆ ಮಾಡಬೇಡ್ರಿ ಅಂತ. ಓ ಗಾಡ್, ಎರಡೂ ಕೂಡ ಇಲ್ಲಿ ಯೇಸ್ವಾಮಿ ಹೇಳ್ತಾರ, ಯಾಜಕರು ಹೇಳಿದಂಗೆ ಮಾಡ್ರಿ ಅಂತ. ಯಾಜಕರು ಹೇಳಿದಂಗೆ ಮಾಡ್ರಿ ಅಂತ ಯೇಸ್ವಾಮಿನೇ ಹೇಳಿದ್ದಾರೆ, ಮತ್ತೆ 23ನೇ ಅಧ್ಯಾಯದಲ್ಲಿ ನೋಡ್ರಿ. ಬಟ್ ಅದೇ ಯಾಜಕರು ಹೇಳ್ತಾರೆ ಯೇಸ್ವಾಮಿ ಬಗ್ಗೆ ಮಾತಾಡಬೇಡಿ ಅಂತ. ಮತ್ ಏನ್ ಮಾಡ್ಬೇಕು ಹೇಳ್ರಿ. ಧರ್ಮ ಸಂಕಟ ಅಂತ ಹೇಳ್ತಾರೆ, ಭಯಂಕರವಾದಂತ ಸಂಕಟ ಇದು ಪ್ರೇಯರೇ. ಅದು ನಮ್ಗೆ ಅರ್ಥ ಆಗ್ಬೇಕಾದ್ರೆ ನಾವು ಎಷ್ಟು ಪ್ರೇಯರಲ್ಲಿ ಬೇಕು, ಎಷ್ಟು ಪವಿತ್ರಾತ್ಮ ಭರಿತರಾಗ್ಬೇಕಲ್ವಾ. ಅದಕ್ಕೋಸ್ಕರ ನಮ್ ಜೀವಿತದಲ್ಲೂ ಕೂಡ ನಾವು ಎಲ್ಲಿ ಯಾಕೆ ತಪ್ಪಿ ಬೀಳುತ್ತೇವೆ. ಆರ್ಡರ್ಗಳು ಇರ್ಬೋದು, ಅಲ್ಲಿ ಕೆಲಸ ಸಂಕಟ ಆಗುತ್ತೆ, ಯಾರಿಗೆ ವಿಧೇಯರಾಗಬೇಕು, ಎಲ್ಲಿ ನಾವು ಬಿಡಬೇಕು, ತೀರ್ಮಾನ ಹೆಂಗ್ ಮಾಡ್ತೀವಿ ನಾವು. ಇದೇ ತರದ ಧರ್ಮ ಸಂಕಟ ಮಾತೆ ಮರಿಯಮ್ನವರಿಗೆ ಇತ್ತು, ಯೇಸ್ವಾಮಿಗಿತ್ತು, ಮನುಷ್ಯರಾದ್ರಿಂದ ಎಲ್ರಿಗೂ ಇರ್ತದು, ಗೊತ್ತೈತಲ್ಲ. ಅದರಿಂದ ಯೇಸು ಬಗ್ಗೆ ಹೇಳ್ತಾ ಇದ್ದ ಬೈಬಲ್, ಸಂಕಟ ಶೋಧನೆಗೊಳಗಾದ್ರು, ಆದ್ರೆ ಪಾಪ ಮಾತ್ರ ಮಾಡ್ಲಿಲ್ಲ. ಮರಿಯಮ್ಮ ಕೂಡ ಹಾಗೆ ಭಯಂಕರ ಸಂಕಟ ಶೋಧನೆಗೊಳಗಾದ್ರು, ಬಟ್ ಪಾಪ ಮಾತ್ರ ಮಾಡ್ಲಿಲ್ಲ. ಬಟ್ ನಾವು ಸಂಕಟ ಶೋಧನೆಗೊಳಗಾಗ್ತೀವಿ, ಪಾಪ ಮಾಡ್ತಾ ಇರ್ತೀವಿ. ಮತ್ತೆ ಎಲ್ಲಿ ನಮಗೆ ನಮ್ಮ ಪ್ರೇಯರಿಗೆ ಶಕ್ತಿ ಎಲ್ಲಿ ಬರಬೇಕು, ನಮ್ಮ ಇದಕ್ಕೆ ಎಲ್ಲಿ ಶಕ್ತಿ, ನಾವು ಕೇಳಿದ್ದೆಲ್ಲ ಎಲ್ಲಿ ಸಿಗುತ್ತೆ ನಮ್ಗೆ. ಎಷ್ಟೋ ತಪ್ಪು ಮಾಡ್ತೀವಿ, ಎಷ್ಟೋ ಪಾಪ ಮಾಡ್ತೀವಿ ಅಲ್ವಾ. ಅದಕ್ಕೆ ಪ್ರಿಯರ್ ನಾವು ಹೇಳ್ತಿರೋದು ಗೊತ್ತಾ, ಎಷ್ಟು ಅನ್ಯೋನ್ಯತೆಯಲ್ಲಿ ಇರ್ಬೇಕು, ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ಇರ್ಬೇಕಲ್ವಾ. ತುಂಬಾ ಬರೀ ಪಾಪ ಮಾಡದೇ ಇರುವಂತದ್ದಲ್ಲ ಜೀವನ ನಮ್ದು. ತಪ್ಪು ಮಾಡಿಲ್ಲ, ನಾನು ಪಾಪ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಪಾಪ ಮಾಡಿಲ್ಲ ಅಂತ ಹೇಳಿಕೊಂಡೆ ದೇವರ ಅನ್ಯೋನ್ಯತೆಯಲ್ಲಿ ಇರ್ತೇವೋ. ಅದು ಕಮ್ಯುನಿಸ್ಟ್ರಲ್ಲಿ ಕೂಡ ಅವ್ರ ದೇವರನ್ನೇ ನಂಬುದಿಲ್ಲ, ಅವರಲ್ಲೂ ಕೂಡ ತುಂಬಾ ಒಳ್ಳೆ ಜನ ಇಲ್ವಾ, ಅವ್ರ ದೇವರನ್ನೇ ನಂಬದವರು ಅವರು. ಉದಾಹರಣೆಗೆ ನೋಡಿ, ಇವರು ಯಾರು, ಉರುಗ್ವೆ ಮುಜಿಬ್, ಜೋಸಫ್ ಮುಜಿಬ್ ಅಂತ, ದೇವ್ರನ್ನೇ ನಂಬಲ್ಲ ಮನುಷ್ಯ, ಬಟ್ ಹೈಯೆಸ್ಟ್ ಗುಡ್, ಎಂತ ಒಳ್ಳೆ ಪೋಪ್ ಸ್ವಾಮಿಯರು ಕರೆದ್ರಂತೆ ಅವರಿಗೆ, ಪೋಪ್ ಫ್ರಾನ್ಸಿಸ್ ಅನ್ಸತಿ ಕರೆದ್ರಂತೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಅಂತ. ಸುಮಾರು ತುಂಬ ಹೊತ್ತು ಮಾತಾಡಿದ್ರು ಅವ್ರ ಹತ್ರ. ಎಲ್ರಿಗೆ ಆಶ್ಚರ್ಯ ಆಗುತ್ತದೆ, ಪೋಪ್ ಏನ್ ಮಾತಾಡ್ತಾರೆ, ಅವನೊಬ್ಬ ನಾಸ್ತಿಕ, ಅವನು ವಿಶ್ವಾಸ ಇಲ್ಲದ ಜನ, ಇಷ್ಟು ಹೊತ್ತು ಮಾತಾಡ್ಲಿಕ್ಕೆ ಏನುಂಟಂತ ವ್ಯಾಟಿಕನ್ ಅಲ್ಲಿ ಇದ್ದವರಿಗೆ ಆಶ್ಚರ್ಯ ಆಗ್ತಿತ್ತಂತೆ. ಆಮೇಲೆ ಬೀಳ್ಕೊಡ್ಬೇಕಾದ್ರೆ ಪೋಪ್ ಹೇಳಿದ್ರಂತೆ, ಜೋಸಫ್ ಮುಜಿಬ್ ಪ್ಲೀಸ್ ಪ್ರೇ ಫಾರ್ ಮೀ, ನನಗಾಗಿ ಪ್ರೇಯರ್ ಮಾಡಂತ. ಅವ್ರು ತಿರುಗಿ ಹೇಳಿದಂತೆ, ಪೋಪ್ ಯು ನೋ ದಟ್ ಐ ಡೋಂಟ್ ಬಿಲೀವ್ ಇನ್ ಗಾಡ್, ನಾನು ದೇವ್ರನ್ನೇ ನಂಬುವುದಿಲ್ಲ ಅಂತ ನಿಮ್ಗೆ ಗೊತ್ತುಂಟಲ್ಲ. ಆಗ ಪೋಪ್ ಹೇಳಿದ್ರಂತೆ, ನನ್ಗೊತ್ತುಂಟು, ಆದ್ರೆ ನನಗಿಂತ ಒಳ್ಳೆ ಮನುಷ್ಯ ನೀವಂತ ಹೇಳಿದ್ರಂತೆ ಪೋಪ್ ಫ್ರಾನ್ಸಿಸ್. ಯು ಆರ್ ಬೆಟರ್ ದೆನ್ ಮೀ ಅಂತ, ನನಗಿಂತ ಒಳ್ಳೆ ಮನುಷ್ಯ ನೀನು. ನಾನು ಹೇಳ್ತಿದ್ದು ಪ್ರಿಯರೇ, ಒಂದು ವೇಳೆ ಒಬ್ಬ ನಾಸ್ತಿಕ, ದೇವರಲ್ಲಿ ನಂಬಿಕೆ ಇಡದಂತ ಮನುಷ್ಯ ನಮ್ಗಿಂತ ಒಳ್ಳೆನಾಗ್ಲಿಕ್ಕೆ ಹೇಗೆ ಸಾಧ್ಯ? ಮತ್ ನಮ್ಮ ವಿಶ್ವಾಸ ಎಲ್ಲಿ ಬಂತು? ನಾವ್ ಏನ್ ವಿಶ್ವಾಸ ನಮ್ದು?
ಪೊಳ್ಳು ವಿಶ್ವಾಸ, ಬರೀ ಹೆಸರಿಗೋಸ್ಕರ ಕಪಟ ವಿಶ್ವಾಸ ನಮ್ದಲ್ವಾ? ಮತ್ತೆ ದೇವ್ರು ನಮ್ಗೆ ಏನ್ ಪ್ರಯೋಜನ ಆಗ್ತದೆ ನಮ್ಮ ಜೀವಿತದಲ್ಲಿ? ಇದ್ರ ಬಗ್ಗೆ ನಾವು ಯಾಕೆ ಚಿಂತನೆ ಮಾಡುವುದಿಲ್ಲ? ಯಾಕೆ ಯೋಚನೆ ಮಾಡುವುದಿಲ್ಲ? ಒಬ್ಬ ನಾಸ್ತಿಕ, ದೇವರಲ್ಲಿ ವಿಶ್ವಾಸವಿಲ್ಲದ, ದೇವರನ್ನೇ ನಂಬದ ಮನುಷ್ಯ ಒಬ್ಬನ ಅಷ್ಟು ಒಳ್ಳೆ ಜೀವಿತ. ಯಾಕೆಂದ್ರೆ ಅವನು ತನ್ನ ಇನ್ಕಮ್ ನಲ್ಲಿ 10ರಲ್ಲಿ 100ರಲ್ಲಿ 90 ಪಾಲು ಅವನು ದಾನ ಧರ್ಮ ಅಂತ, 100ರಲ್ಲಿ 90 ಪಾಲು. ಬಟ್ ನಾವು ಒಳ್ಳೆ ಕ್ರಿಶ್ಚಿಯನ್ಗಳಿಗೆ 100ರಲ್ಲಿ 10 ಪಾಲು ಕೊಡಕ್ಕಾಗಲ್ಲ ನಮ್ಗೆ. ನಾವು ಎಷ್ಟು ಕ್ರಿಶ್ಚಿಯನ್ಗಳು 100ರಲ್ಲಿ 10 ಪಾಲು ಕೊಡ್ತೇವ್ರಿ? ನಾವು ಬರೀ 10 ಪಾಲು. ಮತ್ತೆ ನಾವು ಹೇಳ್ತೇವೆ ನಾವು ವಿಶ್ವಾಸಿಗಳು, ನಾವು ದೇವರ ಮಕ್ಕಳು, ನಾವು ಬೆಳಕಿನ ಮಕ್ಕಳು, ಸ್ವರ್ಗರಾಜ್ಯದ ಪ್ರಜೆಗಳು, ಜೀವಂತ ದೇವರ ಮಕ್ಕಳು. ನಾವು ಬರೇ ಬಾಯಲ್ಲಿ ಹೇಳ್ಕೋಬೇಕು, ನಾವು ಹೇಳ್ಕೋಬೇಕಷ್ಟೇ. ಬರೀ ಅದಕ್ಕೆ ಹೇಳ್ತಿರೋದು, ನಾವು ಎಲ್ಲಿ ಇದ್ದೇವೆ ನಾವು? ನಮ್ಮ ಜೀವಿತ ಏನು? ವೆರಿ ಸ್ಯಾಡ್ ಅಲ್ವಾ? ಒಬ್ಬ ದೇವನೇ ನಮ್ಗೆ ದಶಾಂಶ ಕೊಡು ಅಂತ, ಬಟ್ ನಾವ್ ಯಾರು ಪಾಲನೆ ಮಾಡಲ್ಲ, ಯಾರು ಮಾಡಲ್ಲ. ಏನೋ ಅನ್ನೋ ಕೋಟಿಯಲ್ಲಿ ಒಬ್ಬನು ಮಾಡ್ತಾನೆ, ಇಲ್ಲೋ ಗೊತ್ತಿಲ್ಲ. ಯಾರು ಮಾಡ್ತಾರೆ? 10ರಲ್ಲಿ 1 ಪಾಲು ಯಾರು ಕೊಡ್ತಾರೆ ದೇವರಿಗೆ? ಇವನು 100ರಲ್ಲಿ 90 ಪಾಲು ಕೊಡ್ತಾ ಇದ್ದಾನಂತೆ. ಎಂತ ಸರಳ ವ್ಯಕ್ತಿ. ಮತ್ತೆ ಮತ್ತೆ ಅವನನ್ನೇ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡೋರಲ್ಲಿ, ಮತ್ತೆ ಮತ್ತೆ ಅವನನ್ನೇ. ಅವನ ಮನೆ ನೋಡಿದ್ರೆ ಒಬ್ಬ ಕೂಲಿ ಕೆಲಸ ಮಾಡೋದಂಗೆ ಮನೆ, ಒಂದು ಹಳೆ ಗಾಡಿ. ನಮ್ಮ ಮಿನಿಸ್ಟ್ಗಳ ಮಕ್ಕಳಿಗೆ ಇಂಪೋರ್ಟೆಡ್ ಕಾರ್ಗಳಾಗಬೇಕು. ಇಂಪೋರ್ಟೆಡ್ ಅಂತ ಕೋಟಿ ಬೆಲೆ ಬಾಳುವಂಥದ್ದು. ಅವನು ಪಾಪ ಪ್ರೆಸಿಡೆಂಟ್ ಆಗಿನೂ ಕೂಡ ಹಳೆ ಗಾಡಿ. ಎಂತ ಒಳ್ಳೆ ಜನರಿದ್ದಾರ್ರಿ ಲೋಕದಲ್ಲಿ. ಅದಕ್ಕೆ ಪೋಪ್ ಫ್ರಾನ್ಸ್ ಹೇಳಿದಂತೆ, ನೀನು ದೇವ್ ನಂಬ್ತೀಯ ಗೊತ್ತಿಲ್ಲ, ಬಟ್ ನನಗಿಂತ ಒಳ್ಳೆ ಮನುಷ್ಯ ನೀನು ಅಂತ. ಹಾಗಾದ್ರೆ ನಾವು ದೇವ್ ನಂಬೋರು ಎಷ್ಟು ಒಳ್ಳೆಯವರಾಗಿರ್ಬೇಕಲ್ವಾ? ಅದಕ್ಕೆ ನಾವು ಹೇಳ್ತಿರೋದು, ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ತುಂಬಾ ವಿಷಯ ಹೇಳ್ತಾ ಇದೆ. ನಾವು ಎಷ್ಟನ್ನ ಮಾಡ್ತೇನೋ, ಅನುಕೂಲವಾದದ್ದನ್ನ ಮಾಡ್ತೀವಿ. ನಮ್ಗೆ ಯಾವ್ದು ಕಂಫರ್ಟೇಬಲ್ ಆಗಿದ್ದು ಮಾಡ್ತೀವಿ, ಯಾವುದು ನಮ್ಗೆ ಅನುಕೂಲ ಆಗಲ್ಲ, ಇದು ನನ್ನ ಚಿತ್ತ, ನನ್ನ ಚಿತ್ತ ಅಲ್ಲ. ಬಟ್ ಎಷ್ಟು ಪ್ರೇಯರ್ ಮಾಡ್ತೇವೆ ಆ ವಿಷಯದಲ್ಲಿ, ಬಟ್ ಎಷ್ಟು ನಾವು ಪವಿತ್ರಾತ್ಮರಲ್ಲಿ ಅನ್ಯೋನ್ಯತೆಯಲ್ಲಿ ಇರ್ತೇವೆ. ಬರೀ ಬೈಬಲ್ ಓದಿದ ಕೂಡಲೇ ಆಗತ್ತಾ? ಬೈಬಲ್ ಓದ್ ಕೂಡ್ಲೆ ಅದ್ರ ಬಗ್ಗೆ ನಾನು ತುಂಬಾ ಹೇಳ್ತೀನಿ. ಬೈಬಲ್ ಯಾಕ್ರಿ ಸುಮ್ಮನೆ ಓದ್ತೀರಾ ನೀವು? ಏನ್ ಪ್ರಯೋಜನ ಆಗುತ್ತೆ? ಸ್ವಾಮಿ ಸ್ವಾಮಿ ಅಂತ ಹೇಳೋದು ಯಾರು ಸ್ವರ್ಗಕ್ಕೆ ಹೋಗ್ತಾರೆ? ಬೈಬಲ್ ಓದಿದ ಕೂಡಲೇ ನಾವು ಸಂತರ ಆಗ್ತೇವ? ನಾನು ಹೇಳಿದೆ, ಒಂದ್ ಓದಿದ್ದನ್ನ ಮಾಡಿ ಅಂತ ನಾನು ಹೇಳ್ತಿರೋದು. ಒಂದ್ ಸೆಂಟೆನ್ಸ್ ಓದಿದ್ದನ್ನ ಮಾಡಿ ಅಂತ. ಓದಿದ್ದನ್ನ ಮಾಡದಿದ್ರೆ ಮುಂದೆ ಹೋಗ್ಲಿಕ್ಕೆ ನಮ್ಗೆ ರೈಟ್ಸ್ ಇಲ್ಲ. ಹೆಂಗೆ ರೈಟ್ ಇದೆ? ಈಗ ಒಂದು ಮಗು ಸ್ಕೂಲಿಗೆ ಹೋಗ್ತದೆ, ಸ್ಕೂಲಿಗೆ ಹೋಗ್ಬಿಟ್ಟು ಒಂದು ವರ್ಷ ಪಾಸ್ ಆದ್ರೆ ನೆಕ್ಸ್ಟ್, ಬರೀ ಸ್ಕೂಲಿಗೆ ಹೋಯ್ತು ನನ್ನ ಮಗು ಅಂತ ಓದ್ ಕೂಡ್ಲೆ ನೆಕ್ಸ್ಟ್ ಹೋಗುತ್ತಾ? ಇಲ್ಲ, ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಮಗು ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬೇಕು, ಅವಾಗಲೇ ನೆಕ್ಸ್ಟ್ ಉನ್ನತ ಇದಕ್ಕೆ ಹೋಗ್ತಾ ಇದೆ ಮಗು. ಎಲ್ಲಿದ್ರೆ ಅಲ್ಲೇ ಕೂರ್ಬೇಕು. ಬರೀ ಅದೇ ತರ ನಾವು ಕೂಡ ಒಂದು ವಾಕ್ಯ ಓದಿದ್ಮೇಲೆ ನಾವು ತೇರ್ಗಡೆ ಆಗ್ಬೇಕಾದ್ರೆ ಅದನ್ನ ಮಾಡ್ಬೇಕು. ಮಾಡದಿದ್ರೆ ನಾವು ದೇವರ ವಾಕ್ಯ ಮುಂದೆ ಓದ್ಲಿಕ್ಕೆ ನಮ್ಗೆ ರೈಟ್ಸ್ ಇಲ್ಲ, ಹಕ್ಕಿಲ್ಲ. ಒಂದು ಮಗು ಎಕ್ಸಾಮ್ ನಲ್ಲಿ ಫೇಲ್ ಆದ್ರೆ ಅದು ನೆಕ್ಸ್ಟ್ ಗ್ರೇಡ್ಗೆ ಹೋಗ್ಲಿಕ್ಕೆ ಆ ಮಗುವಿಗೆ ರೈಟ್ಸ್ ಇಲ್ವೇ ಇಲ್ಲ. ಹೆಂಗ್ ಹೋಗುತ್ತೆ ಮಗು? ನೆಕ್ಸ್ಟ್ ರಿಪೀಟ್ ಮಾಡಬೇಕು, ಇಡೀ ವರ್ಷ ರಿಪೀಟ್ ಮಾಡಬೇಕು. ಆದ್ರಿಂದ ನಾವು ದೇವರ ವಾಕ್ಯ, ಒಂದು ವಾಕ್ಯ ಓದ್ತೀವಿ, ಅದು ಮಾಡುವ ತನಕ ಅದನ್ನೇ ರಿಪೀಟ್ ಮಾಡುವ. ನೆಕ್ಸ್ಟ್ ಸೆಂಟೆನ್ಸಿಗೆ ಹೋಗ್ಬೇಡ, ಹೋಗ್ಲಿಕ್ಕೆ ನಮ್ಮ ರೈಟ್ಸೇ ಇಲ್ಲ. ಎಷ್ಟು ಜನರಿಗೆ ಗೊತ್ತುಂಟಿದು? ನಾನು ಇಡೀ ಬೈಬಲ್ 10 ಸತಿ ಓದಿದೆ. ಎಲ್ಲರಿಗೂ ನೀವು ಒಂದ್ ಸೆಂಟೆನ್ಸ್ ಓದು, ಅದನ್ನು ಮಾಡು. ನೀವು 10 ಸತಿ ಓದು, 1000 ಸತಿ ಓದು, ಬೈಬಲ್ ಓದಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ. ಸೊ ನನ್ನ ಚಿತ್ತದಂತೆ ನಡೆಯನು ಮಾತ್ರ ಸ್ವರ್ಗಕ್ಕೆ ಹೋಗ್ತಾನೆ, ಸ್ವಾಮಿ ಸ್ವಾಮಿ ಅಂತ ಹೇಳೋರಲ್ಲ ಅಂತ ಈ ಸಮಯ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳ್ತಿರ್ವಿ, ನಾವು ಪವಿತ್ರಾತ್ಮನಿಗೆ ಎಷ್ಟು ಅನ್ಯೋನ್ಯವಾಗಿರ್ಬೇಕು ಅಂತ. ಭಯಂಕರ ಅನ್ಯೋನ್ಯತೆಯಲ್ಲಿರ್ಬೇಕು ನಾವು ಹೋಲಿ ಸ್ಪಿರಿಟ್ ಹತ್ರ. ನೋಡಿ, ಹೋಲಿ ಸ್ಪಿರಿಟ್ ಹತ್ರ ಅನ್ಯೋನ್ಯವಾಗಿ ಅದೊಂದು ಹೋಲಿ ಸ್ಪಿರಿಟ್ ಬಗ್ಗೆ ಕೆಲವು ಟಾಕ್ ಕೊಡ್ಬೇಕಂತ ಅನಿಸ್ತದೆ ನನಗೆ ಈಗ, ಅದು ಯೋಚನೆ ಮಾಡ್ಬೇಕಾದ್ರೆ. ಯಾಕೆಂತ ಹೇಳಿದ್ರೆ, ಹೋಲಿ ಸ್ಪಿರಿಟ್ ಹತ್ರ ಬರೀ ನಾವು ಬನ್ನಿ ಅಂತ ಹೇಳ್ತೀವಿ, ಬಟ್ ಹೋಲಿ ಸ್ಪಿರಿಟ್ ಹತ್ರ ಅನ್ಯೋನ್ಯವಾಗಿ ಹೇಗಿರ್ಬೇಕು ಅದು ನಾವು ತಿಳ್ಕೊಳ್ಬೇಕಾದದ್ದು. ಹೋಲಿ ಸ್ಪಿರಿಟ್ ಪವಿತ್ರಾತ್ಮರಿಗೆ, ಯಾಕೆಂದ್ರೆ ಅವಳು ಪವಿತ್ರಾತ್ಮ ಭಯಂಕರ, ಅವರು ಏನ್ ಗೊತ್ತಾ, ಬಹಳ ಸಾಫ್ಟ್.
ಪವಿತ್ರಾತ್ಮರು ಬಹಳ ಸೌಮ್ಯ ಸ್ವರೂಪಿ ಪವಿತ್ರಾತ್ಮರು. ಸಣ್ಣ ವಿಷಯನೂ ಅವರಿಗೆ ನೋವಾಗುತ್ತೆ, ಸಣ್ಣ ವಿಷಯ ಕೂಡ ಅವರಿಗೆ ನೋವು ತರುತ್ತೆ, ಗೊತ್ತಾ. ಆದ್ರಿಂದ ನಾವು ಇಷ್ಟು ಕೇರ್ಫುಲ್ ಆಗಿರ್ಬೇಕಂತ ಹೇಳಿದ್ರೆ, ಒಂದು ಮಗು, ಹುಟ್ಟಿದ ಮಗುವನ್ನು ಎಷ್ಟು ಕೇರ್ಫುಲ್ ಆಗಿ ನೋಡ್ಕೋತಾರಲ್ಲ ಒಂದು ಮಗುವನ್ನ, ಎಷ್ಟು ಮಗು ಎಷ್ಟು ಫ್ರೆಜೈಲ್ ಆಗಿರ್ತದೆ, ಎಷ್ಟು ಕೋಮಲವಾಗಿರುತ್ತೆ. ಇವನ್ ರಫ್ ಹ್ಯಾಂಡ್ಲಿಂಗ್ ಕೂಡ ಮಗುವಿಗೆ ಎಷ್ಟು ಅಂದ್ರೆ ಮಗು ಹೇಳಕ್ ಬರಲ್ಲ, ಗೊತ್ತಾಯ್ತಲ್ಲ. ಆ ಮಗು ಅಷ್ಟು ಸಾಫ್ಟ್ ಆಗಿರ್ತದೆ, ಅಷ್ಟು ಕೋಮಲವಾಗಿರ್ತದೆ. ಅದಕ್ಕಿಂತಲೂ ಹೋಲಿ ಸ್ಪಿರಿಟ್ ಎಷ್ಟು ಅವ್ರನ್ನ ಅಂದ್ರೆ ಅಷ್ಟು ಅನ್ಯೋನ್ಯತೆಯಲ್ಲಿರುವಾಗ, ಪವಿತ್ರಾತ್ಮರಲ್ಲಿ ಅಷ್ಟು ಅನ್ಯೋನ್ಯವಾಗಿರ್ಬೇಕು. ಆವಾಗಲೇ ನಮ್ಗೆ ದೇವರ ಚಿತ್ತ ನಮ್ಗೆ ಗೊತ್ತಾಗುತ್ತೆ, ಏನು ಅಂತ, ಏನ್ ಮಾಡ್ಬೇಕು ಬಿಡ್ಬೇಕಂತ. ಅದಕ್ಕೆ ಮಾತೆ ಮರಿಯಮ್ಮ ಅಷ್ಟು ಪವಿತ್ರಾತ್ಮ ಅನ್ಯೋನ್ಯತೆಯಲ್ಲಿದ್ರು, ಅಷ್ಟು ಪ್ರೇಯರಲ್ಲಿದ್ರು, ದೇವರ ಚಿತ್ತ ತಿಳಿಲಿಕ್ಕೆ ಅಷ್ಟು ಪ್ರಯತ್ನ ಮಾಡ್ತಿದ್ರು ಅವರು. ಅದಕ್ಕೆ ಮಾತೆ ಮರಿಯಮ್ಮ ಜೀವನದಲ್ಲಿ ಪಾಪ ನಡೆದಿಲ್ಲ. ಇಲ್ಲ ಅಂತ ಹೇಳಿದ್ರೆ, ನಮ್ಮ ಕಾನ್ಶಿಯನ್ಸ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಅಂತರಂಗ ತುಂಬಾ ಕೆಟ್ಟದಾಗಿ ಬೆಳೆಸ್ತೇವೆ ನಾವು. ಕೆಲವು ಸತಿ ನಮ್ಮ ಕಾನ್ಶಿಯಸ್ ಅನ್ನ ಫಾರ್ಮ್ ಮಾಡೋದು, ಗೊತ್ತೈತಲ್ಲ. ಅದಕ್ಕೆ ಒಳ್ಳೆ ಪುಸ್ತಕಗಳನ್ನೇ ಓದ್ಬೇಕು, ಒಳ್ಳೆಯವರ ಸಾಹಸನೇ ಮಾಡ್ಬೇಕು ನಾವು. ಮತ್ತೆ ಒಳ್ಳೆ ಪುಸ್ತಕ ಬೈಬಲ್, ಮತ್ತೆ ಒಳ್ಳೆಯವರ ಸಾಹಸ, ಮತ್ತೆ ಹಿರಿಯರ ಹಿತನುಡಿಗಳು, ಅದು ಬಹಳ ನಾವು ಪ್ರಯತ್ನ ಪಟ್ಟಾಗನೇ ನಮ್ಮ ಮನಸ್ಸಾಕ್ಷಿ ಬಹಳ ಪ್ಯೂರ್ ಆಗಿರ್ತದೆ, ಚೆನ್ನಾಗಿರ್ತದೆ. ಬೇಕಾಬಿಟ್ಟು ಎಲ್ಲಾ ನೋಡ್ತೇವೆ, ಎಲ್ಲಾ ಓದ್ತೇವೆ, ಎಲ್ಲಾ ಸಾಹಸ ಮಾಡ್ತೇವೆ, ಏನೆಲ್ಲ, ನಮ್ಮ ಕಾನ್ಶಿಯನ್ಸೇ ಹಾಳಾಗೋಗಿರ್ತದೆ, ನಮ್ಮ ಮನಸ್ಸೇ ಹಾಳಾಗೋಗಿರ್ತದೆ. ಮತ್ತೆ ಎಲ್ಲಿ ನಮ್ಗೆ ದೇವರ ವಾಯ್ಸ್ ನಮ್ಮ ಕಾನ್ಶಿಯಸ್ ಅಲ್ಲಿ ಕೇಳುತ್ತೆ? ಅಷ್ಟು ನಾವು ಕೇರ್ಫುಲ್ ಆಗಿ ನಮ್ಮ ಕಾನ್ಶಿಯನ್ಸ್ ಅನ್ನ ಫಾರ್ಮ್ ಮಾಡ್ಬೇಕು, ಆ ಜವಾಬ್ದಾರಿ ಉಂಟು ನಮಗೆ. ಅದಕ್ಕೆ ನಾ ಹೇಳ್ತಿರೋದು, ಅದರಿಂದ ಈ ಲೋಕದಲ್ಲಿ ಮಾತೆ ಮರಿಮ ಕೂಡ ದೇವರ ಚಿತ್ತ ತಿಳ್ಕೊಳ್ಳಿಕ್ಕೆ ಬಹಳ ಶ್ರಮ ಪಟ್ರು, ಬಹಳ ಕಷ್ಟಪಟ್ರು. ಎಷ್ಟು ಪ್ರೇಯರ್ ಮಾಡಿದ್ರು ಗೊತ್ತಿಲ್ಲ, ನನ್ನ ಮಗ ಏನಾಗ್ಬೇಕು ಏನಾಗ್ಬೇಕು. ಈಗ ನಮ್ಮ ಮಕ್ಕಳು ಏನಾಗ್ಬೇಕಂತ ನಿಮ್ಗೆ ನಮ್ ಚಿಂತೆ. ಬಟ್ ಏನ್ ಗೊತ್ತಾ, ನಾವು ಒಂದೇ ರೀತಿಯಲ್ಲಿ ಲೋಕದ ರೀತಿಯಲ್ಲೇ ಚಿಂತೆ ಮಾಡ್ತೀವಿ. ಯಾರು ಮಕ್ಕಳು, ಯಾವ ತಂದೆ ತಾಯಂದಿರು ಆಧ್ಯಾತ್ಮಿಕ ಚಿಂತನೆ ಮಾಡ್ತಾರೆ ಅವರ ಮಕ್ಕಳಿಗೆ? ಬರೀ ಲೋಕದ್ದು, ಚೆನ್ನಾಗಿ ಓದು 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 ಓದು, ರ್ಯಾಂಕ್ ತಗೋ, ಡಿಸ್ಟಿಂಕ್ಷನ್ ತಗೋ, ಅದು ಒಂದು ಬಿಟ್ರೆ ನಮ್ಮ ಮಕ್ಕಳಿಗೆ ಏನ್ ಹೇಳ್ತೀವಿ ನಾವು? ಆತ್ಮೀಯ ವಿಷಯಗಳಲ್ಲಿ ಎಷ್ಟು ನಮ್ಮ ಮಕ್ಕಳಿಗೆ ನಾವು ತರಬೇತಿ ಕೊಡ್ತೀವ್ರಿ? ಎಷ್ಟು ಮಕ್ಕಳಿಗೆ ನಾವು ಆತ್ಮೀಯ ವಿಷಯದಲ್ಲಿ ಸ್ಟ್ರಿಕ್ಟ್ ಆಗಿರ್ತೀವ್ರಿ? ಗೊತ್ತಾಗಲ್ಲ. ಹೀಗೆ ಯೋಗ ದೇವ್ರೆ ಮಕ್ಕಳನ್ನ ಇಷ್ಟು ಮುದ್ದು ಮಾಡ್ತಾರಂತ ಹೇಳಿದ್ರೆ ಯಾಕೆಂದ್ರೆ ಒಂದು ಮಕ್ಕಳು ಬೇಡ ಅಂತ, ಒಂದು ಸಾಕು ಅಂತ, ಒಂದು ಸಾಕು, ಒಂದು ಮಗು ಆದ್ಮೇಲೆ ಒಂದು ಮಗು ದೇವ್ರಂಗ್ ಮಾಡ್ತಾರೆ. ಅದಕ್ಕೆ ದೇವ್ರ ಇವನಿಗೆ ಹೇಳಿದ್ದು, ಯಾರು ಅಬ್ರಾಮಿಗೆ, ನೀನು ಒಬ್ಬನೇ ಮಗು, ಮುದ್ದು ಮಗು ತಗೊಂಡು ಬಲಿ ಅರ್ಪಣೆ ಮಾಡು, ಅವನನ್ನ ಕುತ್ತಿಗಾಡು ಸಾಯ್ದ್ ಬಿಡು ಅಂತ ದೇವ್ರು ಹೇಳಿದ್ರು. ನಾವು ಮುದ್ದು ಮಾಡುವಂಗಿಲ್ಲ ಜಾಸ್ತಿ. ದೇವ್ರು ಹೇಳ್ತಾರೆ, ನಿನ್ ಮಗು ಯಾಕೆ ಅಡ್ಡ ಬರ್ಬೇಕು ನನ್ಗೂ ನಿನ್ಗೂ? ಮಗುವನ್ನ ಕೊಂದಾಕು. ನನಗಿಂತ ಜಾಸ್ತಿ ಮಮ್ಮಿ ಡ್ಯಾಡಿ ಪ್ರೀತಿ ಮಾಡ್ತೀಯಾ, ತನ್ನ ಮಕ್ಕಳನ್ನ ಪ್ರೀತಿ ಮಾಡ್ತೀಯಾ, ಗಂಡ ಹೆಂಡತಿ ಪ್ರೀತಿ ಮಾಡ್ತೀರಾ? ಯೋಗ್ಯರಲ್ಲ ಅಂತ ಹೇಳ್ತಾರಲ್ವ ಈ ಸ್ವಾಮಿ. ಹಾಗಾದ್ರೆ ಮಾತೆ ಮರಿಯಮ್ಮ ಮಗನನ್ನ ತ್ಯಾಗ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಪ್ರೇಯರ್ ಮಾಡಿಕೊಂಡು ದೇವರ ಚಿತ್ತ ಮಗನ ವಿಷಯಲ್ತಿ ಮಾತೆ ಮರಿಯಮ್ಮ ತಿಳ್ಕೊ. ಇಲ್ಲ ಕಣ್ಮುಂದೆ ಒಂದ್ ನರಳಿ ಸಾಯೋದು ಇನ್ನೊಬ್ರು ಯಾವ ತಾಯಿ ತಡ್ಕೊಳ್ಳುತ್ತೀರಿ? ನನ್ನ ತಾಯಿ ಬಗ್ಗೆ, ನನ್ನ ಬಗ್ಗೆನೂ ನನ್ನ ತಾಯಿ, ನಾನು ನಾವು ತನ್ನೊಂದು ಮಕ್ಕಳಾದ್ರೂ ಕೂಡ ನನ್ನ ಬಗ್ಗೆ ತಾಯಿ. ಒಂದ್ಸತಿ ಅಣ್ಣ ಬಂದಿದ್, ನಾನು ಹಾಸನದಲ್ಲಿ ಇರ್ಬೇಕಾದ್ರೆ ಒಂದ್ ಸಡನ್ ಆಗಿ ನನ್ನ ಅಣ್ಣ ಬಂದಿದ್ದ. ನಾನು ಸ್ವಲ್ಪ ಹೊರಗಡೆ ಇದ್ದೆ ಚರ್ಚಿಂದ, ಅಲ್ಲಿ ಬರ್ಬೇಕಾದ್ರೆ ಫಾದರ್ ಮ್ಯಾಥ್ಯೂ ಅಂತಿದ್ರು, ಅವರು ಚರ್ಚಿಗೆ ಬರ್ಬೇಕಾದ್ರೆ ಸಿಕ್ಕಿದ್ರು. ನಿಮ್ಮ ಅಣ್ಣ ಬಂದಿದ್ರು, ಒಳಗಡೆ ಇದ್ದಾರಂತ. ಏನಂತೆ ಹೋಗಿ ಮಾತಾಡು. ನಾ ಅಣ್ಣನ ಹತ್ರ ಮತ್ತೆ ಹೋದೆ ಒಳಗೆ, ಕೇಳಿದೆ ಏನ್ ಅಣ್ಣ ಯಾಕೆ ಬಂದ? ಆಗ ಅಣ್ಣ ಹೇಳಿದ್ದು, ಯಾಕೆ ಬಂದು ಕೇಳ್ತೀಯ, ನಿಂದು ಒಂದು ಲೆಟರ್ ಉಂಟು, ತುಂಬಾ ವರ್ಷಗಳ ಹಿಂದೆ, ಅವಾಗ ಮೊಬೈಲ್ ಎಲ್ಲ ಇರ್ಲಿಲ್ಲ. ಒಂದು ಲೆಟರ್ ಉಂಟಾನೆ, ಏನಾದೊಂದು ಕಾಲ್ ಮಾಡಿದ್ದೀನಿ, ಏನಾದ್ ತಿಳಿಸಿದ್ಯಾ? ತಾಯಿ ಎಷ್ಟು ಚಿಂತೆ ಮಾಡ್ತಾಳೆ, ಎಲ್ಲಾ ಕಡೆ ಹೋಗ್ತೀಯ, ಬೈಕಲ್ಲಿ ಹೋಗ್ತೀಯ, ಬೀಳ್ತೀಯ, ಹೇಳ್ತೀಯ. ನಿನ್ನೆ ಕನಸಲ್ಲಿ ಬಂದಿದ್ದಂತೆ, ಅದಕ್ಕೆ ಬೆಳಿಗ್ಗೆ ಎದ್ದೆ ಅಳಕ್ ಶುರು ಮಾಡಿದ್ರು.
ಏನಾಗಿದೆ ಗೊತ್ತಿಲ್ಲ, ಹೋಗಿ ನೋಡ್ಕೊಂಬ, ಒಂದು ಲೆಟರ್ ಬರೀತಾ ಇಲ್ಲ. ತುಂಬಾ ಕಡೆ ಹೋಗ್ತಾನೆ, ಪ್ರೇಯರ್ ಅದಿದ್ದಂತ ಬೈಕಲ್ಲಿ ತುಂಬಾ ಕಡೆ ಬಿದ್ದು ಯಾರ್ಯಾರೋ ಮುಖಾಂತರ ಕೇಳ್ತಾ ಇದೆ, ಅಲ್ಲಿ ಆಕ್ಸಿಡೆಂಟ್ ಆಯ್ತು, ಇಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ. ಅದ್ ನಾನು ಹೇಳ್ತೀನಿ ನೋಡಿ. ಆಮೇಲೆ ಅಮ್ಮ ಹೇಳಿದೆ, ಯಾಕೆ ಮಗನೇ ಎಲ್ಲ ಕಡೆ ಹೋಗ್ಬೇಕಾ ನೀನು, ಎಲ್ಲ ಕಡೆ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು, ಅಂದ್ರೆ ಚಿಂತೆ ಇರ್ತದೆ, ಯಾಕೆ ಸುಮ್ಮನೆ ಓಡಾಡೋದು ಎಲ್ಲಿ. ಈಗ ನೋಡಿ, ಈ ವಾರದಲ್ಲೂ ಕೂಡ ಒಂದ್ಸತಿ ಹರಿಹರ ಹೋದೆ, ಮತ್ತೆ ಒಂದ್ಸತಿ ಬಳ್ಳಾರಿ ಹೋಗಿ ಬಂದೆ. ಇಲ್ಲಿ ಜನನೂ ಕೇಳ್ತಾರೆ, ಫಾದರ್ ಇಲ್ವಾ ಅಂತ ಕೇಳ್ತಿದ್ರಂತೆ. ಗೊತ್ತಾಯ್ತಲ್ಲ, ಹೋಗೋದು ಬಿಷಪ್ ಹೋಗ್ಬೇಕಾಗಿತ್ತು ಬಳ್ಳಾರಿಗೆ. ಅವರು ಬಿಷಪ್ ನನ್ ಫೋನ್ ಮಾಡಿದ್ರು, ನನ್ಗೆ ಹುಷಾರಿಲ್ಲ, ನೀನ್ ಹೋಗ್ಬೇಕಂತ. ಕೆಲವು ಸತಿ ಅನಿವಾರ್ಯ ವಿಷಯಗಳು ಬರ್ತವೆ, ಬರ್ಬೇಕಾಗುತ್ತೆ. ಆವಾಗ ನಮ್ಮ ತಾಯಂದ್ರಿಗೆ, ನಮ್ ತಮ್ಮ ತಾಯಂದಿರು, ತಮ್ಮ ಅಥವಾ ಕ್ಲೋಸ್ ಇದ್ದವ್ರು ಚಿಂತೆ ಮಾಡ್ತಾರಲ್ವಾ. ಪ್ರಿಯರೇ, ನಮ್ಮ ಮಕ್ಕಳ ಬಗ್ಗೆ ನಮ್ಗೆ ಬಹಳ ಚಿಂತೆ ಇರ್ತದೆ. ನಮ್ಗೆ ತುಂಬಾ ಬೇಕಾದ್ರು ಕ್ಲೋಸ್ ಇದ್ದವ್ರ ಬಗ್ಗೆ ತುಂಬಾ ಚಿಂತೆ ಇರ್ತದೆ. ಹಾಗಾದ್ರೆ ಯೇಸು ಒಬ್ಬನೇ ಮಗ, ಮಾತೆ ಮರಿಯಮ್ಮನವರ ಅಷ್ಟು ಮುದ್ದಾಗಿ ಬೆಳೆಸಿದ ಮಗ ಅಲ್ವಾ. ಶಿಲ್ಬೆ ಯಾಕೆ ಮಗನೇ, ಏನಕ್ಕೆ ಶಿಲ್ಬೆ, ನೀನ್ ಏನ್ ತಪ್ಪು ಮಾಡಿದ್ಯಾ ಮಗನೇ ಅವ್ರ ಪಾಪಕ್ಕೆ? ಅಲ್ಲ ಮಗನೇ, ಅವ್ರ ಪಾಪಕ್ಕೆ ನಿನಗೆ ಯಾಕೆ ಶಿಲ್ಬೆ, ನಿನಗೆ ಯಾಕೆ ಜೈಲು, ನಿನಗೆ ಯಾಕೆ ಸೇರಿ? ಅವ್ರು ತಪ್ಪು ಮಾಡಿದ್ದಲ್ವಾ, ಏನಕ್ಕೆ ನನ್ ಬೇಕೋ ನೀನ್ ಈ ತರ ನೀನ್ ಸತ್ತೋಗ ನನ್ಗೆ ಅದು ಘೋರ ಯಾತನೆ ಅನ್ಭವಿಸಿ ನೀನ್ ಮಾಡದ ಪಾಪ ಯಾವ ತಾಯಂದಿರು ಸಹಿಸ್ಕೊಳ್ತಾರ್ರಿ? ಇದೆಲ್ಲ ದೇವರ ಚಿತ್ತ ನಮ್ ಜೀವನದಲ್ಲಿ ತಿಳ್ಕೊಬೇಕಾದ್ರೆ, ಅಲ್ಲ ಇನ್ನೊಬ್ಬರ ಪಾಪ ನನ್ ಮಗ ಬಲಿ ಆಗ್ಬೇಕಂತ ಹೇಳಿ ದೇವರ ಚಿತ್ತನ ಇದು? ಯಾವ ತಾಯಿ ಒಪ್ಕೊಳ್ತಾರ್ರಿ? ಯಾವ ತಂದೆ ತಾಯಿಗಳು ಒಪ್ಕೊಳ್ತಾರೆ? ಕೋರ್ಟಿಗೆ ಹೋಗಲ್ವಾ, ಲಾಯರ್ ಇಟ್ಕೊಳಲ್ವಾ? ಇವತ್ತು ನಮ್ ಕ್ರಿಶ್ಚಿಯನ್ಗಳದ್ದು ಎಷ್ಟು ಕೇಸ್ ಇಲ್ವಾ ಕೋರ್ಟಲ್ಲಿ? ಏನಕ್ಕೆ ಬೇಕಾಗಿತ್ತು? ಆಮೇಲೆ ನಾವು ದೇವರ ಮಕ್ಕಳು, ವಿಶ್ವಾಸದ ಮಕ್ಕಳು, ಬೆಳಕಿನ ಮಕ್ಕಳು ಎಲ್ಲ ಹೇಳ್ಕೊಳ್ತೀವಿ ನಾವು. ಅದಕ್ಕೆ ಹೇಳ್ತೇವೆ, ದೇವರ ಚಿತ್ತ ತಿಳಿಬೇಕಾದ್ರೆ ನಾವ್ ಎಷ್ಟು ಪ್ರೇರಲ್ಲಿ, ಅಂದ್ರೆ ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ಇರ್ಬೇಕು. ಮತ್ತೆ ಅದಕ್ಕೆ ಹೇಳ್ತಿದ್ದು, ಮಾತೆ ಮರಿಯಮ್ಮನವರಿಗೆ ಮಗನ ಬಗ್ಗೆ ಎಂತ ಸಂಕಟಗಳು ಎದುರಾಗ್ತಿದ್ವು ಅಂತ ಹೇಳಿದ್ರೆ, ಕಣ್ಣಲ್ಲಿ ಮುಂದೆ ಸೀಮನ್ ಪ್ರವಾದಿ ಹೇಳ್ತಾನೆ, ಅಂತರಂಗ ನಿನ್ನ ಒಂದು ಕತ್ತಿನ ಅಂತರಂಗ ಸೀಳೆ ಹಾಕುದಂತ. ಅದೆಲ್ಲ ಸಹಿಸ್ಕೊಂಡು, ಅದು ನಮ್ಮ ಮಕ್ಕಳ ಬಗ್ಗೆ, ಭವಿಷ್ಯದ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಎಷ್ಟು ನೊಂದ್ಕೊಳ್ತೀವಿ. ದೇವ್ರೆ, ನನ್ನ ಮಗನು ಎಷ್ಟು ನೊಂದ್ಕೊಳ್ತಾರೆ ಕೆಲವು ತಾಯಂದ್ರು ಮಗನ ಬಗ್ಗೆ, ಮಕ್ಕಳ ಬಗ್ಗೆ. ಈ ಚಿಂತೆ ಅಂತ ಹೇಳಿದ್ರೆ ದೇವರೇ. ಉಮಾಯನ ಯಾರೊಬ್ಬ ಮೊಘಲ್ ಸಾಮ್ರಾಜ್ಯದಲ್ಲಿ ಮಗ ತುಂಬಾ ಸೀರಿಯಸ್ ಆಗಿರ್ಬೇಕಾದ್ರೆ ಬೆಡ್ ಹತ್ರ ರಾಜ ಪ್ರೇ ದೇವರೇ, ಈ ಕಾಯಿಲೆ ನನ್ ಕೊಡು, ದೇವರೇ ಈ ಕಾಯಿಲೆ ನನ್ ಕೊಡು, ದೇವರೇ ನನ್ನ ಮಗನ ವಾಸಿ ಮಾಡಂತ ಬಿಡ್ತೀನಿ. ಅಷ್ಟು ನಾವು ಮಕ್ಕಳನ್ನ ಪ್ರೀತಿ ಮಾಡ್ತೀವಿ. ನಮ್ಮ ಮಕ್ಕಳ ಕಾಯಿಲೆ ನನ್ ಕೊಡು ದೇವ್ರೆ, ನನ್ನ ಮಕ್ಕಳ ಕಷ್ಟ ನನ್ ಕೊಡು. ಈ ಮಗು ಏನ್ ತಪ್ಪು ಮಾಡಿದೆ? ಈ ಮಗು ನನ್ ನೋಡಕ್ ಆಗಲ್ಲ. ಈ ಮಗು ಅಂಗವಿಕಲಾಗಿ ಹುಟ್ಟಿದೆ. ಈ ಮಗು ಕಣ್ಣಿಲ್ಲ, ಈ ಮಗು ಕೈ ಇಲ್ಲ, ಈ ಮಗು ಆಗಲ್ಲ. ದೇವ್ರೆ, ಯಾಕೆ ಈ ಮಗುಗೆ ಶಾಪ? ನನ್ ಕೊಡು, ನನ್ಗೆ ಏನಾದ್ರೂ ಕೊಡು, ನಾನ್ ಸಹಿಸ್ತೇನೆ, ನನ್ ಮಗು ಚೆನ್ನಾಗಿರ್ಲಿ ಅಂತ. ಅದಕ್ಕೆ ಹೇಳ್ತಿರೋದು ನೋಡಿ, ದೇವರ ಚಿತ್ತ ನಮ್ ಜೀವಿತದಲ್ಲಿ ಅರ್ಥ ಮಾಡ್ಬೇಕು. ಕೆಲವರೆಲ್ಲ ತುಂಬಾ ದೇವ್ರ ಮೇಲೆ ಸಿಟ್ಟಾಗ್ಬಿಡ್ತಾರೆ, ಮಕ್ಕಳಿಗೆ ಏನ್ ತೊಂದ್ರೆ ಆಯ್ತು ಅಂತ ಹೇಳ್ಬಿಟ್ಟು ವಿಶ್ವಾಸನೆ ಬಿಡೋರೆಲ್ಲ ಇರ್ತಾರಲ್ವಾ. ವೆರಿ ಸ್ಯಾಡ್, ವೆರಿ ಸ್ಯಾಡ್. ಅದಕ್ಕೆ ನಾವು ಯಾಕೆ ದೇವರ ಮುಂದೆ, ನಾನು ಏನ್ ಹೇಳ್ತಿರೋದು ಅಂತ ಹೇಳಿದ್ರೆ, ದೇವರ ಮುಂದೆ ನಾವು ಪವರ್ಫುಲ್ ಆಗೋದು ಹೇಗೆ ಅಂತ ನಾನು ಹೇಳ್ತಿರೋದು. ಮಾತೆ ಮರಿಮ ಯಾಕೆ ಅಷ್ಟು ಪವರ್ಫುಲ್, ಇದು ಯಾರಿಗೂ ಅರ್ಥ ಆಗಲ್ಲ. ಇದು ಏಕೆ ಮರಿಯ ಗೌರವ ಕೊಡ್ತೀರಾ, ಏಕೆ ಮರಿಯಮ್ಮದವ್ರು ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತೀರ, ಏನೇನು ಹುಚ್ಚುಚ್ಚಾಗಿ ಮಾತಾಡ್ತಾರೆ. ಬಟ್ ನಾನು ಹೇಳಿದ ವಿಷಯಗಳನ್ನು ಕೂತ್ಕೊಂಡು ಯಾರು ಧ್ಯಾನ ಮಾಡ್ತಾರೆ? ಇವರ ಮಕ್ಕಳನ್ನ ಬಿಟ್ಕೊಡ್ತಾರ? ಇವರು ಮರಿಯಮ್ಮಗೆ ಗೌರವ ಕೊಡ್ತಾರೆ ನೋಡಿ. ಇವರ ಮಕ್ಕಳನ್ನ, ನಮ್ಮ ಮಕ್ಕಳು ಫಾದರ್ ಮಾಡ್ತೀವಿ, ಸಿಸ್ಟರ್ ಮಾಡ್ತೇನೆ ಬಿಟ್ಕೊಡಲ್ಲ. ಇನ್ ಸಾಯಿಸ್ ಬಿಡ್ತೇನೆ ಅಂತ ಹೇಳಿದ್ರೆ ಯಾವನ್ ಬಿಟ್ಕೊಡ್ತಾನೆ? ಬಲಿ ಕೊಡ್ತೇನೆ ಯಾರು ಬಿಟ್ಕೊಡ್ತಾರೆ? ಆಮೇಲೆ ಹುಚ್ಚುಚ್ಚಾಗಿ ಮಾತಾಡ್ತಾರೆ. ಅದರಿಂದ ಪ್ರಿಯರೇ, ಅದು ಧ್ಯಾನ ಮಾಡ್ಬೇಕು ನಾವು. ತಾಯಿ ಮರಿಯಮ್ಮನವರು ದೇವ್ರ ಚಿತ್ತ ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟಪಟ್ರು, ಅವ್ರು ಎಷ್ಟು ಸಂಕಟ ಪಟ್ರು. ಅದಕ್ಕೆ ನೋಡಿ, ಇದು ಲೂಕನ್ ಸ್ವಾರ್ತೆ ನಾನು ಹೇಳಿದ್ನಲ್ಲ, ಲೂಕನ್ ಸ್ವಾರ್ಥೆಯಲ್ಲಿ 2:50, ಮಗನ ಮಾತು ಅರ್ಥ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಸುಮ್ನೆ ನಿನ್ನನ್ ಬಿಟ್ಬಿಟ್ರ ನೋಡಿ. ಲೂಕನ್ ಸ್ವಾರ್ತೆ 2:49. ಅದಕ್ಕೆ ಉತ್ತರ, ಯೇಸು, ನೀವು ನನ್ನನ್ನು ಹುಡುಕಿದ್ದೇಕಮ್ಮ,
ನಾನು ನನ್ನ ತಂದೆಯ ಆಲಯದಲ್ಲಿ ಇರ್ಬೇಕಂತ ತಿಳಿಯದೆ ಹೋಯ್ತಾ ಎಂದ್ರು. ಆದ್ರೆ ಅವರ ಮಾತು ತಂದೆ ತಾಯಿಗಳಿಗೆ ಅರ್ಥವಾಗ್ಲಿಲ್ಲ. ಮತ್ತೆ ಯೇಸು ಅವ್ರ ಜೊತೆ ನಜರೇತಿಗೆ ಬಂದ್ರು. ಅಲ್ಲಿ ವಿಧೇಯರಾಗಿ ನಡ್ಕೊಳ್ತಾ ಇದ್ರು. ಈ ವಿಷಯಗಳನ್ನೆಲ್ಲಾ ತಾಯಿ ಮರಿಯಳು ತನ್ನ ಮನಸ್ಸಿನಲ್ಲಿ ಸಂಗ್ರಹಿಸಿಟ್ಕೊಂಡಿದ್ದಳು. ಈ ವಿಷಯ ಎಲ್ಲ ಮಾತೆ ಮರಿ ಒಂದೂ ಬಿಡದೆ ಎಷ್ಟು ಮನಸ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡಿ ಪ್ರೇಯರ್ ಮಾಡಿ, ದೇವ್ರೆ ನನ್ ಮಗ ಏನಾಗ್ಬೇಕು ನನ್ ತಿಳಿಸು, ನನ್ ಮಗ ಏನಾಗ್ಬೇಕು ತಿಳಿಸು. ಮತ್ತೆ ಆ ಸಿಮೆಯೋನ್ ಪ್ರವಾದನೆ ಅವ್ರ ಜೀವಿತದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಈ ಮಗನಿಂದಾಗಿ ನಾನು ಘೋರ ಸಂಕಟ ಅನುಭವಿಸ್ಬೇಕಾಗತ್ತೆ ನನ್ನ ಮಗನಿಗೋಸ್ಕರ ಅಂತ. ಅದೇ ಆ ಶಿಲುಬೆ ಯಾತನೆ ಮರಣ ನೋಡ್ಬೇಕಾದ್ರೆ ತಾಯಿ ಮರಿಯಮ್ಮ ಬೇಡ ಅಂತಲೇ ಹೇಳಕ್ ಆಗ್ತಿಲ್ಲ. ನನ್ನ ಮಗನ ಸಂಕಟ ನೋಡ್ಕೊಂಡು, ಮಗನೇ ಬೇಡ, ಶಿಲುಬೆ ಬಿಸಾಡು ಮಗನೇ, ಹೋಗು ನಮ್ಮ ಮನೆಗೆ. ಅವತ್ ನಾನ್ ನಿನ್ ಕರ್ಕೊಂಡು ಹೋಗ್ಲಿಲ್ಲ ದೇವಾಲಯದಲ್ಲಿ ಕಳೆದೋದಾಗ, ನೀನ್ ಹೇಳ್ದೆ ತಂದೆ ಆಲಯದಲ್ಲಿ ಇರ್ಬೇಕಂತ, ನನ್ ಜೊತೆ ಬಂದೆ ಅಲ್ಲ, ಇವತ್ತು ಬಾ ಹೋಗೋಣ ಮನೆಗೆ, ಶಿಲುಬೆ ಬಿಸಾಕು, ಬೇಡ ಹೇಳ್ಬೋದಿತ್ತಲ್ಲ ತಾಯಿ ಮರಿಯಮ್ಮನವರಿಗೆ. ಗೊತ್ತಿತ್ತಲ್ಲ, ಆ ಪ್ರವಾದನೆ ಆವಾಗ ಈಡೇರಿತ್ತು. ಆ ಪ್ರವಾದನೆಗೋಸ್ಕರ ಇಷ್ಟು ಪ್ರೇಯರ್ ಮಾಡಿದ್ದಾರೆ. ಪ್ರವಾದನೆ ಸುಳ್ಳಾಗ್ಲಿ ಅಂತ ಪ್ರೇಯರ್ ಮಾಡ್ಲಿಲ್ಲ. ನನ್ನ ಮಗನ ಸಂಕಟಗಳು ದೂರ ಆಗ್ಲಿ ಅಂತ ಪ್ರೇಯರ್ ಮಾಡಿಲ್ಲ. ಬಟ್ ನಿನ್ನ ಚಿತ್ತ ನನ್ ತಿಳಿಸು, ನನ್ನ ಮಕ್ಕಳಿಗೆ ಏನಾಗ್ಬೇಕು, ಅದು ಅಂತ ಮಹಾತ್ಯಾಗ ನಮ್ಮ ಜೀವಿತದಲ್ಲಿ. ಸಣ್ಣ ವಿಷಯಗಳಿಗೆ ನಾವು ದೇವರ ವಾಕ್ಯಕ್ಕೆ ಗಮನ ಕೊಡುದಿಲ್ಲ. ಸಣ್ಣ ವಿಷಯ ಪರವಾಗಿಲ್ಲ, ದೇವ್ರ ಅರ್ಥ ಮಾಡ್ಕೋತಾರೆ, ಪರವಾಗಿಲ್ಲ, ದೇವ್ರ ಅರ್ಥ ಆಗತ್ತೆ. ಎಷ್ಟು ಈಸಿಯಾಗಿ ತಳ್ಳಿ ಬಿಡ್ತೀವಿ ದೇವ್ರ ವಾಕ್ಯದಲ್ಲಿ ಹೇಳಿದಂತ ವಿಷಯಗಳು. ಅದು ಯಾವ ತರ ಪಾಲನೆ ಮಾಡ್ಬೇಕು, ಹೇಗೆ ಸ್ಟೆಪ್ ಬೈ ಸ್ಟೆಪ್. ಸ್ವಲ್ಪ ಈಗ ಒಂದು ಉದಾಹರಣೆ ಹೇಳುದು, ದಶಮಾಂಶ ಕೊಡಕ್ಕಾಗಲ್ಲ. ಓಕೆ, 2% ಕೊಡಿ, 5% ಕೊಡಿ, 8% ಕೊಡಿ, 10 ಕೊಡಿ, 15 ಕೊಡಿ, 20, 25. ನಾವು ಎಲ್ಲಿ ಪ್ರಯತ್ನ ಉಂಟು, ನಾವು ಅದು ಒಂದ್ ಕೆನೆ ಕೊಡಿ, ನಿನ್ ಕೆನೆ ತೋರ್ಸು. ಒಬ್ಬ ನನಗೆ ಏನೋ ಇನ್ಸಲ್ಟ್ ಮಾಡದ, ಎಲ್ಲಿ ತಕ್ಷಣ ರೇಗಾಡ್ತೀವಿ ನಾವು, ತಕ್ಷಣ ಬೇಡದೆಲ್ಲ ಮಾತಾಡ್ತೀವಿ. ಪ್ರಯತ್ನನೇ ಮಾಡಲ್ಲ. ತಕ್ಷಣ ಶಿಲ್ಬೆ ಮುಂದೆ ಓಡ್ಬೇಕು. ತಕ್ಷಣ ಯಾರೋ ಏನ್ ಹೇಳಿದ್ರು, ಹೋಗಿ ಸೈಂಟ್ ಜಾನ್ ಆಫ್ ದ ಕ್ರಾಸ್ ಅಂತ, ಯಾರೋ ಶಿಲ್ಬೆ ಸಂತ್ ಜಾನ್ ಅಂತ ಕಾಣುತ್ತೆ, ಏನೋ ಅವ್ರ ಮೇಲೆ ತಪ್ಪು ಅಪವಾದ ಬಂದಾಗ ಅವ್ರು ಸಹಿಸಕ್ಕಾಗಿಲ್ಲ. ನಮ್ಗೆ ಯಾರಿಗೂ ಕೂಡ ನೋಡಿ, ಸುಮ್ಮನೆ ಅಪವಾದ ಮಾಡಿದಾಗ ನಮ್ ಸಹಿಸಕ್ ಆಗುವುದೇ ಇಲ್ಲ. ತಕ್ಷಣ ಹೇಳ್ತೀವಿ, ಇಲ್ಲ ನಾನ್ ತಪ್ಪು ಮಾಡಿಲ್ಲ, ನಾನ್ ಮಾಡಿಲ್ಲ, ಅವ್ನ್ ಮಾಡಿದ್, ಇವ್ನ್ ಮಾಡಿದ್, ನನ್ಗೆ ಯಾಕೆ ಅಪವಾದ ಹೊರಿಸ್ತೀರಾ ಅಂತ ತಕ್ಷಣ ನಾವು ಉಲ್ಟಾ ತಿರುಗ್ತೀವಿ. ಇವ್ರು ಶಿಲ್ಬೆ ಮುಂದೆ ನೋಡಿ, ಅವ್ರು ಮಾಡಿದ್ ಒಳ್ಳೆ ಕೆಲಸ ಶಿಲ್ಬೆ ಮುಂದೆ ಓಡಿದ್ರು, ಲಾಯರ್ ಮುಂದೆ ಓಡಿಲ್ಲ. ನಾವೇನ್ ಮಾಡ್ತೀವಿ, ಲಾಯರ್ ಪೊಲೀಸ್, ಅವ್ರು ಲಾಯರ್ ಪೊಲೀಸ್ ಅಂತ ಓಡ್ಲಿಲ್ಲ, ಶಿಲ್ಬೆ ಮುಂದೆ. ನಮ್ ಲಾಯರ್ ಪೊಲೀಸ್ ಎಲ್ಲ ಜೀಸಸ್. ನನ್ನ ಹತ್ರ ತುಂಬಾ ಕೇಸುಗಳು ಬರ್ತವೆ, ನಾನು ಒಬ್ರು ಪೊಲೀಸ್ ಹತ್ರ ಬಿಡಲ್ಲ, ಲಾಯರ್ ಹತ್ರ ಬಿಡಲ್ಲ. ಆದ್ರೂ ಹೋಗ್ತಾರಲ್ಲ, ಭಯಂಕರ ಸಂಕಟ ಆಗುತ್ತೆ ನನಗೆ. ಅದರಿಂದ ಅವ್ರು ಹೋಗಿ ಏಸು ಹತ್ರ ಮಾತಾಡಿದ್ರಂತೆ, ಏಸು ನಿಮ್ಗೆ ಗೊತ್ತುಂಟು ನಿರಪರಾಧಿ, ಏನಕ್ಕೆ ನನಗೆ ಶಿಕ್ಷೆ ಅಂತ ಕೇಳೋದು, ಏನಕ್ಕೆ ನನಗೆ ಶಿಕ್ಷೆ. ಅವಾಗ ಶಿಲುಬೆಯಿಂದ ಮಾತಾಡಿದೆ. ಯಾಕೆ ಏಸು ಮಾತಾಡಲ್ಲ? ನಿಮ್ಮ ಕಷ್ಟ ಅನ್ನೋ ಸಂಕಟದಿಂದ ಹೋಗ್ರಿ ಯೇಸ್ವಾಮಿ ಮುಂದೆ. ಯಾರೋ ಅನ್ಯಾಯದ ಕಷ್ಟ ಸಂಕಟ ನೀವೆಲ್ಲ ಸಹಿಸ್ಕೊಂಡು ಶಿಲುಬೆಯಿಂದ ಹೋಗ್ರಿ. ಯಾಕೆ ಮಾತಾಡಲ್ಲ ಯೇಸ್ವಾಮಿ? ಎಲ್ಲ ಮನಸ್ತಾಪ ಇಟ್ಕೊಳ್ತೇವೆ, ಏನೇನೋ ಎಷ್ಟು ಜನ ಮನಸ್ತಾಪ ಇಟ್ಕೊಂಡು, ಅಯ್ಯೋ ದೇವ್ರೆ. ಮತ್ತೆ ಯೇಸ್ವಾಮಿ ಆಶೀರ್ವಾದ ಬರ್ತಿಲ್ಲ, ಯೇಸ್ವಾಮಿ ನಾನು ಮಾತಾಡ್ಲಿಲ್ಲ, ಯೇಸ್ವಾಮಿ ತಕ್ಷಣ ಯೇಸು ಮಾತಾಡಿದ್ರೆ ಹೇಳ್ತೆ. ಅವಾಗ ಯೇಸ್ವಾಮಿ ಹೇಳಿದ್ರು, ಯೋವನನೇ, ನಾನ್ ಮಾಡಿದ ಯಾವ ತಪ್ಪಿಗೆ ನನಗೆ ಶಿಲುಬೆ ಯಾತನೆ ಮರಣ ಹೇಳು? ಸೈಲೆಂಟ್ ಆದ್ರು ಯೋವನ, ಸೈಲೆಂಟ್ ಆದ್ರು. ಸಾರಿ ಜೀಸಸ್ ಅಂತ ಅರ್ಥ ಆಯ್ತು ಅವರಿಗೆ. ಅದಕ್ಕೆ ನಾ ಹೇಳ್ತಿರೋದು, ಬಂದಾಗ ತಕ್ಷಣ ಶಿಲುಬೆ ಚರ್ಚಿಗೆ ಓಡ್ಬೇಕು, ಶಿಲ್ಬೆ ಮುಂದೆ ಹೋಗ್ಬೇಕು, ಮೊಣಕಲ್ ಹಾಕಿ ಪ್ರೇಯರ್ ಮಾಡ್ಬೇಕು. ಜೀಸಸ್ ನನ್ ಸಹಿಸಕ್ ಶಕ್ತಿ ಕೊಡೆ ಜೀಸಸ್. ಈ ತರ ಅಪವಾದ ನನ್ಗೆ ಆಗೋದಿಲ್ಲ, ನನ್ಗೆ ಬಹಳ ಕಷ್ಟ ಆಗ್ತಾ ಇದೆ, ಇದು ನನ್ನ ಹೆಸರೇ ಕೆಟ್ಟೋಗುತ್ತೆ ಇದರಿಂದ. ಯಾರು ತಪ್ಪು ಮಾಡಿದ್ದು ನನ್ನ ಮೇಲೆ ಬಂದಿದ್ಯಲ್ಲ ಜೀಸಸ್, ಪ್ಲೀಸ್. ನೋ ಲಾಯರ್, ನೋ ಪೊಲೀಸ್, ಯು ಆರ್ ಮೈ ಲಾಯರ್, ಯು ಆರ್ ಮೈ ಪೊಲೀಸ್, ಎಲ್ಲ ನೀವೇ ಯೇಸುವೆ. ಯಾಕೆ ಯೇಸು ಉತ್ತರ ಕೊಡಲ್ವಾ? ಅದಕ್ಕೆ ಹೇಳ್ತಿರೋದು, ಇನ್ನೊಬ್ಬರ ಬಗ್ಗೆ ತೆಗಳೋದು ಸುಲಭ ರೀ, ಬಟ್ ಅವರ ಈ ತ್ಯಾಗ, ಅವರ ಈ ಯಾತನೆ, ಅವ್ರ ದೇವರ ಚಿತ್ತವನ್ನ ಕಂಡುಹುಡುಕಿ ಮಾಡೋ ಪ್ರಯತ್ನಗಳು ನಾಡಿ ಸಾಗಿದ, ಅದು ಯಾರು ಯೋಚನೆ ಮಾಡಲ್ಲ. ಅವ್ರಿಗ ಗೌರವ ಕೊಡ್ತೀರಾ, ಇವ್ರಿಗ ಗೌರವ ಕೊಡ್ತೀರಾ, ಅವ್ರೇನ್ ಮಹಾ, ಇವ್ರೇನ್ ಮಹಾ ಅಂತ ಹೇಳ್ತಾರೆ.
ಅದಕ್ಕೆ ಪ್ರಿಯರೇ, ನಾವು ಹೇಳ್ತಿರೋದು ಮಾತೆ ಮರಿಯಮ್ಮನಿಗೆ ಯಾಕೆ ಇಂಥ ವಿಶೇಷ ಭಕ್ತಿ ನಾವು ತೋರಿಸ್ತೇವೆ, ಯಾಕೆ ವಿಶೇಷ ಗೌರವಿಸ್ತೇವೆ, ಯಾಕೆ ಅವ್ರ ಹೇಳಿದ್ರು ನಂಗಾಗಿ ಪ್ರಾರ್ಥನೆ ಮಾಡಮ್ಮ ಅಂತ ನಾವು ಕೇಳ್ತೇವೆ, ಇದೆಲ್ಲ ಕಾರಣಕ್ಕೋಸ್ಕರ. ಅದರಿಂದ 198 ಪುನೀತ ಕನ್ಯೆಗೆ ಯಾವ ವಿಧವಾದ ಭಕ್ತಿ ನಿರ್ದೇಶಿಸಲಾಗಿದೆ, ಧರ್ಮಸಭೆ ಯಾವ ಭಕ್ತಿ ನಮಗೆ ಪರ್ಮಿಷನ್ ಕೊಡ್ತಾ ಇದೆ ಇಂಥ ಭಕ್ತಿ ಮರಿಯಮ್ಮನವರಿಗೆ ಮಾಡಬಹುದು ಅಂತ ನೋಡಿ. ಪರಮತ್ರಿತ್ವಕ್ಕೆ ಮಾತ್ರ ಮೀಸಲಾದ ಏಕಮೇವ ಆರಾಧನೆ ಹೊರತಾದ ನೋಡಿ, ದೇವರಿಗೆ ಯಾವುದು ಭಕ್ತಿ ದೇವರಿಗೆ ಸಲ್ಬೇಕಾದದ್ದು, ಮರಿಯಮ್ಮನವರಿಗೆ ಯಾವ ಭಕ್ತಿ, ಸಂತರಿಗೆ ಯಾವ ಭಕ್ತಿ, ತಂದೆ ತಾಯಿಗಳಿಗೆ ಯಾವ ಭಕ್ತಿ, ಎಲ್ಲ ಸ್ವಲ್ಪ ಅಲ್ಲ ಇದು ಗ್ರೇಡ್ಸ್ ಇದೆ ಅದರಲ್ಲಿ, ಗೊತ್ತಾಯ್ತಲ್ಲ. ಅದಕ್ಕೆ ಹೇಳ್ತಿರೋದು ಪರಮ ಪವಿತ್ರ ತ್ರಿತ್ವ, ಪಿತಾಸುತ್ತ ಪವಿತ್ರಾತ್ಮ ತ್ರೇಕ ದೇವರಿಗೆ ಮಾತ್ರ ಮೀಸಲಾದ ಏಕಮೇವ ಆರಾಧನೆಗೆ ಹೊರತಾದ ಅದು ದೇವರಿಗೆ ಮಾತ್ರ ಆರಾಧನೆ. ಈಗ ನಾನು ಆರಾಧನೆ ಬಗ್ಗೆ ಅಂದ್ರೆ ಏನು ಅಂತ ಈಗ ಅದಕ್ಕೆ ಒಂದು ಲೆಕ್ಚರ್ ಕೊಡ್ಬೇಕಾಗತ್ತೆ ಕೆಲವರಿಗೆ. ಅದು ದೇವರಿಗೆ ಆರಾಧನೆ ಅಂದ್ರೆ ಏನು ಅಂತ ಅದಕ್ಕೆ ತುಂಬಾ ಜನರಿಗೆ ಗೊತ್ತಿರುವುದಿಲ್ಲ, ಆರಾಧನೆ ಅಂದ್ರೆ ಏನು ಅಂತ. ಕೆಲವು ತಿಳ್ಕೊಳ್ತಾರೆ ಬರೀ ನಮಸ್ಕಾರ ಮಾಡಿದ ಕೂಡಲೇ ಆರಾಧನೆ, ಅಲ್ಲೇ ಮಿಸ್ಟೇಕ್ ಆಗಿರೋದು. ಒಂದು ಬತ್ತಿ ಹಚ್ಚಿದ ಕೂಡಲೇ ಆರಾಧನೆ, ಒಂದು ಉಮ್ಮಲೆ ಹಾಕಿದ ಕೂಡಲೇ ಆರಾಧನೆ. ಕೆಲವರಿಗೆ ಆರಾಧನೆ ಅಂದ್ರೆ ಗೊತ್ತಿಲ್ಲ, ನಿಜವಾದ ಆರಾಧನೆ ಅಂದ್ರೆ ಏನು ಅಂತ ಕೆಲವರಿಗೆ ಗೊತ್ತಿಲ್ಲ. ಅಡ್ಡ ಬಿದ್ದ ಕೂಡಲೇ ನೀವು ಮೂರ್ತಿ ಪೂಜೆ ಮಾಡ್ತೀರಾ, ನೀವು ಸಂತರಿಗೆ ಆರಾಧನೆ ಮಾಡ್ತೀರಾ, ಅಲ್ಲೇ ನಿಜವಾದ ಆರಾಧನೆಯಿಂದ ಅದ ಬಗ್ಗೆನೇ ಒಂದು ಲೆಕ್ಚರ್ ಕೊಡ್ಬೇಕಾಗತ್ತೆ. ನಾನೀಗ ವಿವರಿಸಕ್ ಆಗಲ್ಲ, ಅದು ಟೈಮ್ ಇಲ್ಲ. ಅದು ನಮ್ಗೆ ಗೊತ್ತಿಲ್ದಿದ್ರೆ ನಾವು ಮಾಡ್ಕೋಬೇಕು ಆರಾಧನೆ ಅಂದ್ರೆ ಏನು. ಆದ್ರಿಂದ ನಿಜವಾದ ದೇವರಿಗೆ ಸಲ್ಬೇಕಾದ ಒಂದು ಆರಾಧನೆ ಹೊರತು, ಗೊತ್ತಿದ್ದಲ್ಲ, ಅಪ್ರತಿಮ ಭಕ್ತಿ ಪುನೀತ ಕನ್ಯೆಗೆ ನಿರ್ದೇಶಿಸಲಾಗಿದೆ. ಅಪ್ರತಿಮ, ಯಾರಿಗೂ ಸರಿ ಸಾಟಿ ಇಲ್ಲದಂತ ಭಕ್ತಿ, ದೇವರಿಗೆ ಬಿಟ್ಟು ದೇವರನ್ನ ಹೊರತುಪಡಿಸಿ ನೆಕ್ಸ್ಟ್ ನಾವು ಸಲ್ಲಿಸಬೇಕಾದಂತ ಅತಿ ಶ್ರೇಷ್ಠ ಘನಮಾನ ಗೌರವ ಭಕ್ತಿ ತಾಯಿ ಮರಿಯಮ್ಮನವರಿಗೆ ಅಂತ. ಮರಿಯಮ್ಮನವರಿಗೆ ನೀಡುವ ವಿಶೇಷ ಗೌರವ, ತಾಯಿ ಮರಿಯಮ್ಮನವರಿಗೆ ನೀಡುವ ಈ ವಿಶೇಷ ಗೌರವ ದೈವಾರಾಧನಾ ವಿಧಿಯಲ್ಲಿರುವ ಪ್ರತ್ಯೇಕ ಹಬ್ಬಗಳಲ್ಲೂ ಮರಿಯಾ ಪ್ರಾರ್ಥನೆಗಳಲ್ಲೂ ಅದರಲ್ಲಿ ಶುಭ ಸಂದೇಶದ ತಾತ್ಪರ್ಯವಾದ ಜಪಮಾಲೆಯಲ್ಲಿ ಕಂಡು ಬರುತ್ತದೆ. ಅದರಿಂದ ಈ ಭಕ್ತಿ ಇವತ್ತು ನಿನ್ನದಲ್ಲ ಇದು, ಈ ಭಕ್ತಿ ಅನಾದಿ ಕಾಲದಿಂದ ಬಂದಿರುವಂತ ಭಕ್ತಿಗಳಿವೆ ಧರ್ಮಸಭೆಯಲ್ಲಿ, ಗೊತ್ತೈತಲ್ಲ. ಯಾರೋ ಒಂದು ಹುಟ್ಟಾಕಿದ ಭಕ್ತಿ ಅಲ್ಲ ಅದು ದೈವ ಪ್ರೇರಣೆಯಿಂದಲೇ ಬಂದಿರುವಂತ ಎಷ್ಟೋ ಭಕ್ತಿಗಳು, ಎಷ್ಟೋ ತಾಯಿಮರಿಯಮ್ಮರ ಹಬ್ಬಗಳು, ಚಾರಿತ್ರಿಕವಾಗಿ ಬಂದಿರುವಂತ ಹಬ್ಬಗಳು. ಆ ಒಂದೊಂದು ಹಬ್ಬದ ಹಿನ್ನೆಲೆ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅದರಿಂದ ಇದು ಯಾರು ಮನುಷ್ಯನ ಸೃಷ್ಟಿ ಮಾಡಿದ ಹಬ್ಬಗಳಲ್ಲ, ಅಥವಾ ಮನುಷ್ಯನು ತನ್ನ ಸ್ವಂತ ಬುದ್ಧಿಯಿಂದ ಅಥವಾ ಕುಶಲತೆಯಿಂದ ಸೃಷ್ಟಿ ಮಾಡಿದ ಭಕ್ತಿಗಳಲ್ಲ ಇದು. ಅಷ್ಟು ಬೇಗ ತೊರೆದು ಬಿಡ್ಲಿಕ್ಕೆ ಮರಿಯಮ್ಮನವರ ಭಕ್ತಿಯನ್ನ. ಅದಕ್ಕೆ ಇತಿಹಾಸವಿದೆ, ಅಲ್ಲಿ ದೇವರದ್ದೇ ಒಂದು ಕೈ ಇದೆ ಅದರಲ್ಲಿ, ಆ ಭಕ್ತಿಗಳಲ್ಲಿ. ಅದೆಲ್ಲ ಚರಿತ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಬೈಬಲ್ ಓದ್ಕೊಂಡು ದೇವ್ರನ್ನ ಮಾತ್ರ ಆರಾಧನೆ ಮಾಡ್ರಿ, ಸಂತರಿಗೆ ಆರಾಧನೆ ಗೌರವ ಕೊಡ್ಬೇಡ್ರಿ, ಸಂತರಿಗೆ ಭಕ್ತಿ ಮಾಡ್ಬೇಡ್ರಿ, ಸಂತರಿಗೆ ಪ್ರೇಯರ್ ಮಾಡ್ರಿ ಅಂತ ಹೇಳಿದ್ರೆ ಆಗ ದೇವ್ರ ಚರಿತ್ರೆಯಲ್ಲಿ ಮಾತಾಡಲ್ವಾ? ಪುಣ್ಯ ಪುರುಷರ ಮುಖಾಂತರ ದೇವರು ತಮ್ಮ ಇಚ್ಛೆ ತಿಳಿಸುವುದಿಲ್ವಾ? ಗೊತ್ತೈತಲ್ಲ, ದೇವರು ಹೇಗೆ ಪವಿತ್ರಾತ್ಮ ಮುಖಾಂತರ ಧರ್ಮಸಭೆ ನಡೆಸ್ಕೊಂಡ್ ಬರ್ತಾ ಇದೆ. ಜೀವಂತ ದೇವರು, ಜೀವಂತ ಪವಿತ್ರಾತ್ಮರು ಜೀವಂತ ಸಭೆಯಲ್ಲಿ ಜೀವಂತವಾಗಿ ಹೇಗೆ ಕಾರ್ಯ ಮಾಡ್ತಾರೆ, ಈಗಲೂ ಕೂಡ ಮಾಡ್ತಾರೆ. ಡೆಡ್ ಆದ ಸಭೆ ಅಲ್ಲ ನಮ್ದು. ಪವಿತ್ರ ಸೈಲೆಂಟ್ ಆಗಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡಿಲ್ಲ, ಸ್ವರ್ಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಪವಿತ್ರಾತ್ಮ. ಅದು ಏಸಮ್ ಹೇಳ್ತಾರಲ್ಲ, ನಾನು ಹೇಳಿದ್ದೆಲ್ಲ ನೆನಪಿಗೆ ತರ್ತಾರೆ, ಮುಂದೆ ನಡೆಯುವುದನ್ನ ಕೂಡ ನಿಮ್ಗೆ ತಿಳಿಸ್ತಾರೆ, ಮುಂದಿನ ವಿಷಯಗಳನ್ನು ಕೂಡ ನಿಮ್ಗೆ ತಿಳಿಸ್ತಾರಂತ ಏಸಮನ್ ಹೇಳಿದ್ದಾರೆ. ಮುಂದೆ ಏಸಮ್ ಹೇಳ್ತಾರೆ, ಇಲ್ಲ ಇನ್ನು ಮುಂದೆ ಯಾವ ವಿಷಯ ನಿಮ್ಗೆ ತಿಳಿಸಲಾಗುವುದಿಲ್ಲ, ನಾನು ಇಲ್ಲಿ ಉಂಟಲ್ಲ ಯೋವನ 12:16 ಮುಂದೆ ನಡೆಯುವುದನ್ನ ಕೂಡ ನೋಡಿ. ಹೇಗೋ ಸತ್ಯಸ್ವರೂಪರಾದ 16:13
ಪವಿತ್ರಾತ್ಮದ ಮೇಲೆ ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಸಮಗ್ರ ಸತ್ಯದೆಡೆಗೆ ಅವ್ರು ತಮ್ಮಷ್ಟಕ್ಕೆ ತಾವು ಏನೇನೋ ಬೋಧನೆ ಮಾಡದೆ ತಾವು ಕೇಳಿದ್ದನ್ನು ಕುರಿತು ಮಾತನಾಡು ಮುಂದೆ ನಡೆಯಲಿರುವುದನ್ನು ನಿಮಗೆ ತಿಳಿಸುವರು. ಮುಂದೆ ನಡಿಲಿಕ್ಕೆ ನಾನು ಹೇಳಿದ್ದೀನಿ ನೆನ್ಸ್ತಾ ಇರ್ತಾರೆ, ಮುಂದೆ ನಡೆಯೋದು, ಮುಂದೆ ಏನಾಗ್ಬೇಕು ಅದೆಲ್ಲ ತಿಳಿಸ್ತಾ ಇರ್ತಾರೆ ಪವಿತ್ರ. ಅದಕ್ಕೆ ಹೇಳ್ತಿರೋದು ಪವಿತ್ರಾತ್ಮ ನಮ್ಮ ಸಭೆ ನಿಂತ ನೀರಲ್ಲ, ಡೆಡ್ ಅಲ್ಲ, ಆಕ್ಟಿವ್ ಆಗಿರ್ತಾರೆ. ಆಕ್ಟಿವ್ ಯಾವಾಗ ಪವಿತ್ರಾತ್ಮ ಜೀವಂತವಾಗಿ ನಮ್ಮ ಸಭೆಯಲ್ಲಿ ಕಾರ್ಯ ಮಾಡುವಾಗ ನಮ್ಮ ಸಭೆ ಆಕ್ಟಿವ್ ಆಗಿರುತ್ತದೆ. ಎಲ್ಲಾದ್ರೂ ನಮ್ಮ ಸಭೆ ಡೆಡ್ ಆಗಿರುತ್ತೆ. ಜೀವ ಕೊಡೋರು ಪವಿತ್ರಾತ್ಮರು, ಅವರಿಲ್ಲ ಅಂದ್ಮೇಲೆ. ಬಟ್ ಕೆಲ ಸಭೆಗಳು ಗೊತ್ತಾಗಲ್ಲ ಇದು. ಅವ್ರು ಹೇಳ್ತಾರೆ ಎಲ್ಲ ನಿಂತೋಗಿದೆ ಅಂತ ಹೇಳ್ತಾರೆ ಅವ್ರು. ಪವಿತ್ರಾತ್ಮರ ವರದ ಸ್ಟಾಪ್ ಆಗಿದೆ ಅಂತ ಹೇಳ್ಕೊಂಡು ನನ್ನ ಹತ್ರ ಒಬ್ಬ ಪಾಸ್ಟ್ ಹೇಳಿದ್ರು ಎಲ್ಲ ಸ್ಟಾಪ್ ಆಗಿದೆ ಅಂತ. ಯಾಕೆ ಅವ್ರ ಕೈಲಿ ಪಾವಡ ಮಾಡಕ್ ಆಗ್ತಿಲ್ಲ, ಅದಕ್ಕೆ ಅವ್ರಿಗೆ ದರ್ಶನ ಸಿಗ್ತಾ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು ನನಗೆ ಇಲ್ಲ ಅಂದ್ಮೇಲೆ ನಾನು ಪಾಸ್ಟ್, ನನಗೆ ನಾವು ಬೋಧಕರು ನನಗೆ ಇಲ್ಲ ಅಂದ್ಮೇಲೆ ಇನ್ನೊಬ್ಬರಿಗೆ ಹೆಂಗಿರುತ್ತೆ, ಅದು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ನಿಂತೋಗಿದೆ ಅಂತ ಹೇಳ್ತಾರೆ. ಅಂದ್ರೆ ಸಭೆ ಡೆಡ್ ಆಗಿದೆ ಅಂತ ಹೇಳೋದು ಅವರು. ಡೆಡ್ ಆಗಿದೆ, ಹೋಲಿ ಸ್ಪಿರಿಟ್ ಡೆಡ್ ಆಗಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಇಲ್ಲ ಪ್ರಿಯ, ಹೋಲಿ ಸ್ಪಿರಿಟ್ ಎವರ್ ಆಕ್ಟಿವ್, ಆಲ್ವೇಸ್ ಆಕ್ಟಿವ್. ಪವಿತ್ರ ಆತ್ಮ ಅವ್ರು ಆಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ಮುಗ್ದೋಗ್ಬಿಡ್ತು. ಇವತ್ತು ಕೂಡ ದರ್ಶನಗಳಿವೆ. 12ನೇ ಅಧ್ಯಾಯದಲ್ಲಿ ಹೇಳಿದಾಗೆ ಕೊರಿಂತ, ಇವತ್ತು ಕೂಡ ಪವಿತ್ರ ಓದು, ವಿದ್ಯೋಕ್ತಿ, ಜ್ಞಾನೋಕ್ತಿ, ಒಬ್ಬನಿಗೆ ಪವಾಡ, ಒಬ್ಬನಿಗೆ ಬೋಧನಾವರ, ಸೇವಾವರ ಎಲ್ಲ ಈಗಲೂ ಕೊಟ್ಟು ನಡೆಸ್ತಾ ಇರ್ತಾರೆ ಪವಿತ್ರಾತ್ಮ. ಗೊತ್ತಾಯ್ತಲ್ಲ? ಅದರಿಂದ ಇದೆಲ್ಲ ಆಚರಣೆಗಳು ಸಭೆಯಲ್ಲಿ ಬಂದಿರೋದು ಮನುಷ್ಯ ಹುಟ್ಟಾಕಿದ್ದಲ್ಲ, ಅದು ಪವಿತ್ರಾತ್ಮರ ಪ್ರೇರಣೆಯಿಂದ ಅತಿ ಪರಿಶುದ್ಧ ವ್ಯಕ್ತಿಗಳ ಮುಖಾಂತರ ಮತ್ತು ಧರ್ಮಸಭೆಯಲ್ಲಿ ಅದು ಹಿರಿಯರ ಮುಖಾಂತರ ಎಲ್ಲ ಈ ತರ ಬಂದಿರುವಂತ ಆಚರಣೆಗಳು. ಇವತ್ತಿನದಲ್ಲ ತಾಯಿ ಮರಿಯಮ್ಮನವರ ಆಚರಣೆಗಳು, ಎಷ್ಟು ಹಬ್ಬಗಳು. ಬಟ್ ವ್ಯಾಟಿಕನ್ ಕೌನ್ಸಿಲ್ ಅದನ್ನೆಲ್ಲ ಮತ್ತೆ ಅದನ್ನೆಲ್ಲ ವಿಮರ್ಶಿಸಿ, ಅದೆಲ್ಲ ವಿಮರ್ಶೆ ಮಾಡಿಕೊಂಡು ಮತ್ತೆ ಅವು ಹಬ್ಬಗಳು ಯಾವ ತರ ಆಗ್ಬೇಕಂತ ವ್ಯಾಟಿಕನ್ ಸಭೆ ಆದ್ಮೇಲೆ ನಿರ್ದೇಶನ ಕೊಡಲಾಗಿದೆ ನಮ್ಗೆ. ಕೆಲವು ಹಬ್ಬಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ಇನ್ನು ಇನ್ನೂ ಅರ್ಥಭರಿತ ಆಗುವಂಗೆ ಮಾಡಿದ್ದಾರೆ. ಮತ್ತು ಕೆಲವು ಹಬ್ಬಗಳನ್ನ ಅದು ನಿಯಮವಾಗಿ ಮಾಡಿದ್ದಾರೆ, ಸಿದ್ಧಾಂತವಾಗಿ ಮಾಡಿದ್ದಾರೆ. ಮತ್ತು ಕೆಲವು ಹಬ್ಬಗಳನ್ನ ಪ್ರೈವೇಟ್ ಆಗಿ ನೀವು ನಿಮ್ಮ ಊರಲ್ಲೇ ಆಚರಣೆ ಮಾಡ್ಲಿಕ್ಕೆ. ಈಗ ನೋಡಿ, ಲೂರ್ದ್ ಮಾತೆ, ಫಾತಿಮಾ ಮಾತೆ, ಇದೆಲ್ಲ ವಿಶ್ವವ್ಯಾಪಿ ಆಗಿದೆ ಕೆಲವು ಹಬ್ಬಗಳು. ಈಗ ನಮ್ದು ವೇಲಾಂಗಣಿ ಮಾತೆ, ಹರಿಹರ ಮಾತೆ, ಅಥವಾ ಇದೆಲ್ಲ ಲೋಕಲ್ ಫೀಸ್ಟ್ಗಳು. ಹಾಗೆ ಇನ್ನು ಕೆಲವು ಉಂಟಲ್ಲ, ಮಾತೆ ಮರಿಯಮ್ಮ ಧ್ಯಾತ್ಮಗಳ ಸ್ವರ್ಗಕ್ಕೆ ಸ್ವೀಕೃತವಾದದ್ದು, ಅದೆಲ್ಲ ಸಿದ್ಧಾಂತಗಳಾಗಿವೆ. ಅದು ನಂಬಲೇಬೇಕಾದಂತ ಸತ್ಯಗಳಾಗಿವೆ. ಜನ್ಮ ಪಾಪ ಇಲ್ಲದೆ ಮರಿಯಮ್ಮ ಹುಟ್ಟಿದ್ದು, ಗೊತ್ತಾಯ್ತಲ್ಲ? ಇದಕ್ಕೆಲ್ಲ ಕಾರಣಗಳಿವೆ, ಬೈಬಲ್ ಆಧಾರದ ಇದೆ ಇದೆಲ್ಲ. ಅದಕ್ಕೆ ಸುಮ್ಮನೆ ಮರಿ ಭಕ್ತಿ ಬರಲಿಲ್ಲ, ಅದಕ್ಕೆ ಆಧಾರವಿದೆ, ಅದಕ್ಕೆ ಎಲ್ಲ ಚರಿತ್ರೆ ಇದೆ, ಅದು ಪವಿತ್ರಾತ್ಮರ ಪ್ರೇರಣೆ ಇದೆ. ಆದ್ರಿಂದ ವಿಶೇಷ ಭಕ್ತಿ ಕನ್ನಿಗೆ ನಿರ್ದೇಶಿಸಲಾಗಿದೆ. ಮರಿಯಮ್ಮನವರಿಗೆ ನೀಡುವ ಈ ವಿಶೇಷ ಗೌರವ ದೈವಾರಾಧನಾ ವಿಧಿಯಲ್ಲಿರುವ ಪ್ರತ್ಯೇಕ ಹಬ್ಬಗಳಲ್ಲೂ, ಮರಿಯಮ್ಮ ಪ್ರಾರ್ಥನೆಗಳಲ್ಲೂ ಮತ್ತು ಶುಭ ಸಂದೇಶದ ತಾತ್ಪರ್ಯವಾದಂತ. ಈಗ ರೋಸರಿ ಅಂದ್ರೇನು? ರೋಸರಿ ಪ್ರಿಯರಿ, ಶುಭ ಸಂದೇಶದ ತಾತ್ಪರ್ಯ, ಅದು ಸಾರಾಂಶ. ಅದು ಕೆಲವರು ತಿಳ್ಕೊಂಡ್ರೆ ರೋಸರಿ ಅಂತೇಳಿ ಬರೀ ಮರಿಯಮ್ಮನವರಿಗೆ ಮಾತ್ರ ಮಾಡೋ ಪ್ರಾರ್ಥನೆ ಅಂತ. ಅವ್ರು ಎಲ್ಲಿ ಹೇಳಿದ್ದಾರೆ ಮರಿಯಮ್ಮನವರಿಗೆ ಮಾಡೋ ಪ್ರಾರ್ಥನೆ? ನೋಡಿ, ದೇವದೂತರು ಫಸ್ಟ್ನಿಂದ ಹಿಡ್ಕೊಳ್ಳಿ, ದೇವದೂತರು ಮರಿಯಮ್ಮನವರಿಗೆ ಮಂಗಳವಾರ್ತೆ ಸಾರಿದ್ರು. ಮಂಗಳವಾರ್ತೆ ಏನು? ಯೇಸು ಬಗ್ಗೆನೆ. ಎರಡನೇದು ಎಲಿಜಬೆತ್ಗೆ ಭೇಟಿ ಕೊಟ್ರು, ಅಲ್ಲಿ ಏನ್ ಮಾತಾಡಿದ್ರು? ದೇವರ ಮಹಿಮಾ ಕಾರ್ಯ ಬಗ್ಗೆ ಮಾತಾಡಿದ್ರು, ಗೊತ್ತಾಯ್ತಲ್ಲ? ಅಲ್ಲಿ ದೇವರ ಬಗ್ಗೆನೆ ಮಾತಾಡಿದ್ದವರು. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಇಂಥ ಕಾರ್ಯ ದೇವ್ರು ಮಾಡಿದ್ದಾರೆ. ಮೂರನೇದು ಅಲ್ಲಿ ಯೇಸಮ್ಗೆ ಜನ್ಮ ಕೊಡ್ತಾರಲ್ಲ, ದಂದ ಕೊಟ್ಟಿಗೆ, ಅಲ್ಲಿ ಎಲ್ಲ ಬೈಬಲ್ ಸಾರಾಂಶ ಅಲ್ಲಿ. ಮತ್ತೆ ದೇವಾಲಯದಲ್ಲಿ ಕಾಣಿಕೆಗೆ ಅರ್ಪಿಸ್ತಾರೆ, ಮತ್ತೆ ಕಳೆದು ಹೋದ ಯೇಸು ಬಾಲ್ ಸಿಗ್ತಾರೆ. ಇದೇನು ನಾವು ಕಲ್ಪನೆ ಮಾಡೋದಾ? ಇದು ಬೈಬಲ್ ನಲ್ಲಿ ಇದ್ದದನ್ನ ಕೂತ್ಕೊಂಡು ಧ್ಯಾನ ಮಾಡುದು, ಅದು ಜಪ್ಸರ್ ಅಂದ್ರೆ ಆತರ. ಎಲ್ಲ ಬೈಬಲ್ ಅಲ್ಲಿ ಸಂದೇಶಗಳಿರುವಂತದ್ದು, ಬೈಬಲ್ ಸತ್ಯಗಳಿರುವಂತದ್ದು, ಆ ಬೈಬಲ್ನ ರಹಸ್ಯಗಳೇ ಅದರಲ್ಲಿರುವಂತದ್ದು. ಅದೇ ಇದನ್ನ ಧ್ಯಾನ ಮಾಡ್ಲಿಕ್ಕೆ ನಮ್ಗೆ ಜಪ್ಸರ ಬಹಳ ಅನುಕೂಲವಾಗಿರ್ತದೆ, ಸಹಾಯವಾಗಿರುತ್ತದೆ ಅಲ್ವಾ? ಅದಕ್ಕೆ ಅದರಲ್ಲಿ ಶುಭ ತಾತ್ಪರ್ಯವಾದ ಜಪಮಾನೆಯಲ್ಲಿ ಕಂಡು ಬರ್ತದೆ ಅಂತ. ತಂದೆ, ನಿಮಗೆ ಸ್ತೋತ್ರ, ಆರಾಧನೆ ಮಹಿಮೆ ಸಲ್ಲಿಸ್ತೇವಪ್ಪ. ತಂದೆ, ನಿಮ್ಗೆ ಮಹಿಮೆ ಆಗಲಿ. ತಂದೆ ಆ ದೇವರೇ, ಮಾತೆ ಮರಿಯಮ್ಮನವರಿಗಾಗಿ ಅವರ ಹಬ್ಬ ಆಚರಣೆ ಮಾಡುವಂತ ಈ ದಿನಗಳಲ್ಲಿ ಇಂಥ ಒಂದು ಅದ್ಭುತವಾದ ತಾಯಿಯನ್ನು ಯೇಸ್ವಾಮಿ ನಮ್ಮ ತಾಯಿಗೋ ಅಂತ ಕೊಟ್ಟಿದ್ದಾರೆ. ಈ ತಾಯಿ ಯೇಸನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸಿದ್ದಾರೆ, ಕೊಟ್ಟಿಗೆಯಿಂದ ಕಲ್ವಾರಿ ತನಕ. ಅಂತ ಅದ್ಭುತ ತಾಯಿ ನಮ್ಗೆ ಕೊಡೋದಕ್ಕಾಗಿ ಅಪ್ಪ ನಿಮ್ಗೆ ತಂದೆ ಸ್ತೋತ್ರ ಸಲ್ಲಿಸ್ತೇವೆ. ಈ ತಾಯಿ ಹೇಗೆ ನಿಮ್ಮ ಚಿತ್ತವನ್ನ
ನೆರವೇರಿಸಿದ್ರು. ಆ ಚಿತ್ತವನ್ನ ತಿಳ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಪಟ್ರು, ಮತ್ತು ಈ ಚಿತ್ತವನ್ನ ಅರಿಯತ್ಕೋಸ್ಕರ ಎಷ್ಟು ನಿಮ್ಮಲ್ಲಿ ಮತ್ತು ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿದ್ರು. ಅದೇ ಪ್ರಕಾರ ನಾವು ಕೂಡ ಅಪ್ಪ ನಿಮ್ಮಲ್ಲಿ ಅನ್ಯೋನ್ಯವಾಗಿದ್ದು ಪವಿತ್ರಾತ್ಮರಲ್ಲೂ ಒಂದಾಗಿದ್ದು ನಿಮ್ಮ ಚಿತ್ತವನ್ನು ತಿಳಿದು ಅದೆಷ್ಟೇ ಕಷ್ಟ ಆದ್ರೂ ಕೂಡ ಮತ್ತೆ ಮರಿಮ ಪಾಲಿಸಿದಾಗೆ ನಾವು ಕೂಡ ಪಾಲಿಸಿ ಸ್ವಾಮಿ ನಿಮ್ಮ ರಕ್ಷಣಾ ರಹಸ್ಯದಲ್ಲಿ ನಾವು ಕೂಡ ಪಾಲ್ಗೊಳ್ಳುವಂತೆ ಕೃಪೆ ನೀಡಿ ಅಪ್ಪ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಸರ್ವಶಕ್ತ ಆಮೇಲೆ ದೇವರಾದ ಪಿತಾ ಸುತ ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶ್ರಯಿಸಿ ಕಾಪಾಡಲಿ. ಆಮೇಲೆ ಪ್ರೈಸ್